ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಲಲಿತಾ ಚಂದ್ರಶೇಖರ್. ತಾರೀಖು 2/5/24 ಗುರುವಾರ ಸಂಜೆ ಕಾರ್ಯಕ್ರಮಕ್ಕೆ ಎಲ್ಲರನ್ನೂ ಸ್ವಾಗತಿಸುತ್ತೇನೆ. ನಾನು ಈ ದಿನ ಬಂದಿರುವಂಥ ಎಲ್ಲ ವೀಕ್ಷಕರಿಗೂ ಹಾಗೂ ವೇದಿಕೆ ಮೇಲೆ ಕುಳಿತಿರುವಂಥ ವಾಚನ ಹಾಗೂ ವ್ಯಾಖ್ಯಾನಕಾರರಿಗೂ ನನ್ನ ಆದರದ ಸ್ವಾಗತವನ್ನು ಕೋರುತ್ತೇನೆ. ನಾನು ಈ ದಿನ ವಾಚನ ಹಾಗೂ ವ್ಯಾಖ್ಯಾನಕಾರರ ಕಿರುಪರಿಚಯ ಮಾಡಲು ಬಂದಿದ್ದೇನೆ. ವಾಚನಕಾರರ ಪರಿಚಯ: ಇವರ ಹೆಸರು ಶ್ರೀಮತಿ ವಿಮಲಾ ಶಂಕರ್. ಇವರು BE ಇನ್ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್. ಇವರು ಮ್ಯಾಥ್ಸ್ ಲೆಕ್ಚರರ್ ಆಗಿ ಕೆಲಸ ಮಾಡುತ್ತಿದ್ದಾರೆ. ಟೀಚಿಂಗ್ ಮ್ಯಾಥ್ಸ್ ಫಾರ್ BE PUC ಆ್ಯಂಡ್ BSc ಸ್ಟೂಡೆಂಟ್ಸ್. ಇವರ ತೀರ್ಥರೂಪು ಶ್ರೀಯುತ ಗೋಪಾಲರಾವ್ ಹಾಗೂ ಇವರ ಮಾತೋಶ್ರೀ ಶ್ರೀಮತಿ ಜಯಲಕ್ಷ್ಮಿ. ಅವರಿಬ್ಬರಿಗೂ ಸಂಗೀತದಲ್ಲಿ ಬಹಳ ಆಸಕ್ತಿ ಹೊಂದಿದ್ದಾರೆ. ಇವರ ಮುತ್ತಾತ ಶ್ರೀ ಧರ್ಮಪುರಿ ಶ್ರೀಯುತ ಸುಬ್ರಾವ್ ಮೈಸೂರು ಆಸ್ಥಾನದಲ್ಲಿ ವಿದ್ವಾಂಸರು. ಕೃತಿ ಜವಾಡಿಗಳನ್ನು ರಚಿಸಿದವರು. ತಂದೆಯ ಚಿಕ್ಕಪ್ಪ ಶ್ರೀಯುತ ಶ್ರೀ ರಾಜಾರಾವ್ ಖ್ಯಾತ ಗಮಕ ವಿದ್ವಾಂಸರಾಗಿದ್ದು ಮಾವಳಿ ಮುಂತಾದ ಕಡೆಗಳಲ್ಲಿ ಕಾರ್ಯಕ್ರಮವನ್ನು ಕೊಟ್ಟಿರುತ್ತಾರೆ. ಹರಿಶ್ಚಂದ್ರ ಕಾವ್ಯದಲ್ಲಿ ಅನೇಕ ಶಿಷ್ಯರನ್ನು ತಯಾರು ಮಾಡಿದ್ದಾರೆ. ಗಮಕ ಕಲೆಯಲ್ಲಿ ಉಳಿಸಿಕೊಂಡು ಬಂದವರು ಶ್ರೀಮತಿ ವಿಮಲಾ ಶಂಕರ್. ಸಂಗೀತದಲ್ಲಿ ಸೀನಿಯರ್ ಪರೀಕ್ಷೆಯನ್ನು ಉತ್ತಮ ದರ್ಜೆಯಲ್ಲಿ ಮಾಡಿದ್ದಾರೆ ಮತ್ತು ಗಮಕದಲ್ಲಿ ಪ್ರಥಮ ಪ್ರೌಢ ಪರೀಕ್ಷೆಯಲ್ಲಿ ಉತ್ತಮ ದರ್ಜೆಯಲ್ಲಿ ತೇರ್ಗಡೆ ಹೊಂದಿದ್ದಾರೆ. ಶ್ರೀಮತಿ ವಿಮಲಾರವರು ಗುರುಗಳಾದ ಶ್ರೀಮತಿ GR ಜಯ್ಯ, ಸುಗಂಧ ರಾಮನ್ ಮತ್ತು ಹೇಮಾವತಮ್ಮನವರ ಶಿಷ್ಯರು. ಹೇಮಾವತಮ್ಮ ತಾನೇ? ಹೈಮಾವತಮ್ಮನ ಸಾರಿ ಹೈಮಾವತಮ್ಮನವರ ಶಿಷ್ಯರು. ಶ್ರೀಮತಿ ವಿಮಲಾರವರು ಹಲವಾರು ಕ್ಷೇತ್ರಗಳಲ್ಲಿ, ಮಠಗಳಲ್ಲಿ, ಕೇಂದ್ರಗಳಲ್ಲಿ, ಆಲ್ ಇಂಡಿಯಾ ರೇಡಿಯೋಗಳಲ್ಲಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಶ್ರೀ ನರಸಿಂಹ ಕ್ಷೇತ್ರಗಳಲ್ಲಿ ಶ್ರೀ ವಿಜ್ಞಾನ ನಿಧಿ ತೀರ್ಥ ಶ್ರೀ ಪಾದಂಗಳವರಿಂದ ಸಂಗೀತ ಕಲಾ ಪ್ರಪೂರ್ಣೆ ಎಂಬ ಬಿರುದನ್ನು ಪಡೆದಿದ್ದಾರೆ. ಇವರಿಗೆ ಒಂದು ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸೋಣ. ವ್ಯಾಖ್ಯಾನಕಾರರ ಪರಿಚಯ: ಇವರ ಹೆಸರು ಶ್ರೀಮತಿ ಡಾಕ್ಟರ್ ಸುಕನ್ಯಾ ಹೆಗ್ಡೆ. ಸುಕನ್ಯಾ ಹೆಗ್ಡೆ ಶ್ರೀಧರ್ ಹೆಗ್ಡೆ ಅವರ ಪತಿ ಹೆಸರು. ಇವರ ಹೆಸರು ಶ್ರೀಧರ್ ಹೆಗ್ಡೆ. ಇವರ ತೀರ್ಥರೂಪು ಶ್ರೀಯುತ ಕಾಮು ದೇಸಾಯಿ ಹಾಗೂ ಮಾತೋಶ್ರೀ ಶ್ರೀಮತಿ ಮೀರಾ ದೇಸಾಯಿ. ಶ್ರೀಮತಿ ಸುಕನ್ಯಾ ಹೆಗ್ಡೆಯವರು ಪ್ರಸ್ತುತ INIMS ಕಾಲೇಜ್ ನಿರ್ದೇಶಕಿ ಮತ್ತು ಪ್ರಾಂಶುಪಾಲರಾಗಿರುತ್ತಾರೆ. ಶ್ರೀಮತಿಯವರು ಬೆಂಗಳೂರಿನ ವಿಶ್ವವಿದ್ಯಾನಿಲಯದಲ್ಲಿ ಸಿಂಡಿಕೇಟ್ ಮತ್ತು ಶೈಕ್ಷಣಿಕ ಸದಸ್ಯರಾಗಿ ಸೇವೆ ಸಲ್ಲಿಸಿದ್ದಾರೆ. ಶ್ರೀಮತಿಯವರು ಪ್ರಸ್ತುತ ರಾಜರಾಜೇಶ್ವರಿ ಮೆಡಿಕಲ್ ಕಾಲೇಜಿನಲ್ಲಿ ನೈತಿಕ ಸಮಿತಿಯ ಅಧ್ಯಕ್ಷರಾಗಿದ್ದಾರೆ. ಶ್ರೀಮತಿಯವರು ಚಂದನ ವಾಹಿನಿಯಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ನೀಡಿದ್ದಾರೆ. ಶ್ರೀಮತಿಯವರು ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಂಶೋಧನಾ ಪತ್ರಗಳನ್ನು ಪ್ರಸ್ತುತಪಡಿಸಿದ್ದಾರೆ. ಇವರಿಗೂ ಒಂದು ದೊಡ್ಡ ಚಪ್ಪಾಳೆಯೊಂದಿಗೆ ಸ್ವಾಗತಿಸೋಣ ಎಂದು ಹೇಳುತ್ತಾ ನನ್ನ 2 ಮಾತನ್ನು ಮುಗಿಸುತ್ತೇನೆ. ಧನ್ಯವಾದಗಳು. शुक्लांबरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये. श्रीवनितयरसने विमलराजीवपीठनपितने जगति पावनने सनकादि सज्जन निकरदातार रावणासुरमतन श्रवण सुधा विनूतन कथन कारण कामुदु आनत जनव गदुकिन वीर नारायण. ವರಮಣಿಗಳಿಂದೆಸೆವಮೋಳಿಯ ಸರಸಿ ಜಾರಿಯ ಕಿರಣ ತೋಳಿಯ
ಕರಿನಿಭಾ ಕೃತಿಯ ನಿಪವದನದ ಕರಿನಿಭಾ ಕೃತಿಯ ನಿಪವದನದ ಕರದ ಪಾಶದ ಮೋದಕದ ವಿಸ್ತರದ ಗಣಪತಿ ಮಾಡೆ ಮಗೆ ನಿರ್ವಿಘ್ನದಾಯಕವಾ ಕಾಳಗಗೆ ಇದಿರೊಡ್ಡಿ ಭೀಷ್ಮನ ಕೋಲಹದಿಯಲಿ ಮಡಿದರಿಪು ಪಾಡಿ ಹರಿದುದು ಸುರರ ಹೆಂಡಿರ ಮುರಿದ ಮುಂದಲೆಯ ಮೇಲೆ ಮೇಲೆ ತಪ್ಪ ವೀರ ಪಠಾಣಿಯೊಡನಲ್ಲಿಂದ ಸುಭಟರು ಸೂಳೆ ಪಂಟಿಗೆಯಿಂದ ಒಯ್ದಾಡಿದರು ನಾಕದಲ್ಲಿ ಇಲ್ಲಿ ನೆಲೆಸಿರುವ ಎಲ್ಲರಿಗೂ ನಮಸ್ಕರಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೀವಿ. ಕುಮಾರವ್ಯಾಸರು ಬಹು ಮಾರ್ಮಿಕವಾಗಿ ಇಲ್ಲಿ ಹೇಳಿದ್ದಾರೆ. ಭೀಷ್ಮರಿಂದ ಹಲವರು ಹತರಾದವರು ಸ್ವರ್ಗ ಸೇರಿದರು. ಅಲ್ಲಿ ಅಪ್ಸರೆಯರ ಸಂಖ್ಯೆಗಿಂತ ಸೈನಿಕರ ಸಂಖ್ಯೆನೇ ಜಾಸ್ತಿ ಆಗಿತ್ತಂತೆ. ನಾಕದಲ್ಲೂ ಕೂಡ ಅಪ್ಸರೆಯರಿಗಾಗಿ ಹೋರಾಟ ಮಾಡಿದರಂತೆ. ಇಲ್ಲಿ ನಾವು ಗಮನಿಸಬೇಕಾದಂಥ ವಿಶೇಷವಾದಂಥ ವಿಷಯವೆಂದರೆ ಯುದ್ಧದಲ್ಲಿ ವೀರಮರಣ ಹೊಂದಿದವರೆಲ್ಲ ಸ್ವರ್ಗವನ್ನೇ ಸೇರ್ತಾರೆ. ಸ್ವರ್ಗದಲ್ಲಿ ಎಷ್ಟು ಜನ ಅಪ್ಸರೆಯರಿದ್ರು ಅಲ್ಲಿಯೂ ಕೂಡ ಅವರು ಒಂದು ರೀತಿಯಲ್ಲಿ ಕದನ, ಯಾಕಂದರೆ ಇಲ್ಲಿಂದ ಅಲ್ಲಿ ಹೋಗಿದ್ದಾರೆ, ಅಲ್ಲಿ ಅವರಿಗೆ ಅಪ್ಸರೆಯರ ಸಂಖ್ಯೆ ಕಡಿಮೆ ಅನ್ನಿಸ್ತಾ ಇದೆ. ಇದನ್ನು ತುಂಬ ಮಾರ್ಮಿಕವಾಗಿ ಕುಮಾರವ್ಯಾಸರು ಅತ್ಯಂತ ಅದ್ಭುತ ಶೈಲಿಯಲ್ಲಿ ಹೇಳಿದ್ದಾರೆ. ಇಲ್ಲಿ ಭೀಷ್ಮನ ಪರಾಕ್ರಮವನ್ನು ಕವಿ ವರ್ಣಿಸುತ್ತಾ ಮುಂದೇನಾಯಿತು ಎಂಬುದನ್ನು ಮುಂದಿನ ಪದ್ಯದಲ್ಲಿ ತಿಳಿಯೋಣ. ಕಡುಮನದ ಕೈ ಸೂರೆಗಾರರನು ಅಡಗೆಡಹಿದನು ದುರದ ಗೆಲವಿಗೆ ಪಿಡುಕುವರನು ಹಸಿಯರೆದು ನೆಗ್ಗಿದನೇನನು ಹೊಸುರುವೆನು ತಡಣಿಗರನ್ನು ಒಂದೊಂದು ಶರದಲ್ಲಿ ತಡೆಗಡಿವ ಸಂಭ್ರಮ ಭೀಷ್ಮನ ಬಿಡುದನುವಿಗೆ ಬಿಡುದನುವಿನುಬ್ಬಟೆಗೆ ಜರಳಿತು ಮಕುಟವರ್ಧನರು. ಯುದ್ಧ ಆಗಿದೆ, ಹಲವಾರು ವೀರರು ವೀರಗತಿಯನ್ನು ಪಡೆದಿದ್ದಾರೆ. ದೇವತೆಗಳಿಗೂ ಸಂದಿಗ್ಧ ಪರಿಸ್ಥಿತಿ. ಈ ಬಗ್ಗೆ ಕವಿ ಹೇಳ್ತಾರೆ, ಅಮರಾವತಿಯಲ್ಲಿ ಆಗುತ್ತಿದ್ದ ಗಲಭೆ ಅದೇನಪ್ಪ ಅಂದರೆ ಇಲ್ಲಿ ವೀರಮರಣ ಹೊಂದಿದವರೆಲ್ಲ ಅಮರಾವತಿಯಲ್ಲಿದ್ದಾರೆ, ವೀರ ಸಾವನ್ನಪ್ಪಿದ ಎಲ್ಲ ವೀರರು ಅಲ್ಲಿ ಸೇರಿಕೊಂಡಿದ್ದಾರೆ. ಇದರ ಅರ್ಥ ಭೀಷ್ಮ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಪಾಂಡವರ ಸೈನ್ಯವನ್ನು ನಾಶ ಮಾಡಿದ್ದಾನೆಂದು. ಈ ಹೋಲಿಕೆಯನ್ನು ಮಾಡಿ ಅತ್ಯಂತ ಅದ್ಭುತವಾಗಿ ಕುಮಾರವ್ಯಾಸರಲ್ಲಿ ತಿಳಿಸ್ತಾ ಇದ್ದಾರೆ. ಅಲ್ಲಿ ಅಮರಾವತಿಯಲ್ಲಿ ನಡೆಯುತ್ತಿರುವ ಗಲಭೆಯನ್ನು ನೋಡಬೇಕು ಅಥವಾ ಭೀಷ್ಮ ಯುದ್ಧವನ್ನು ನೋಡಬೇಕು ಅನ್ನುವಂತಹ ಗೊಂದಲ ದೇವತೆಗಳಲ್ಲಿ ಮೂಡಿದೆ ಅಂತೆ. ಕವಿ ಮುಂದೆ ಹೇಳುತ್ತಿದ್ದಾರೆ, ಆಕಾಶ ಸರೋವರದಲ್ಲಿ ಭೀಷ್ಮನ ವಿರೋಧಿಗಳ ಮುಖಕಮಲ ವನಗಳು ಬೆಳೆಯುತ್ತಾ ಹೋದವು ಎಂಬಂತೆ ಭೀಷ್ಮನು ಯುದ್ಧ ಮಾಡಿದನು ಅಂತ ಹೀಗೆ ಹೇಳುತ್ತಾ ಮುಂದುವರಿತಾ ಇದ್ದಾರೆ. ಬಳಸಿತಾರೆಗಳೆಸೆಯೇ ಚಂದ್ರರು ಹಲಬರಾದರು ನಭದೊಳು ಎಲೆ ಪೊಳೆ ಪೊಳೆವ ಮನೆ ಮಣಿಮೌಳಿಗಳು ಸಂದಣಿಸಿದವು ಗಗನದೊಳು. ಭೀಷ್ಮರ ಪರಾಕ್ರಮ ಅಂದರೆ ಎಂಥ ಪರಾಕ್ರಮ ಅದು! ವೀರಾದಿ ವೀರರು ಬಣತೊಟ್ಟು ಹೇಗಾದರೂ ಮಾಡಿ ಭೀಷ್ಮನನ್ನು ಸೋಲಿಸಬೇಕೆಂದು ಬಂದವರನ್ನೆಲ್ಲ ಪರಾಕ್ರಮಿಯಾದ ಭೀಷ್ಮನು ಬಂದ ವೀರರನ್ನು ಕಡಿದು ಕೆಡವಿದನು, ಗೆಲ್ಲಲು ಯತ್ನಿಸಿದವರನ್ನು ಅರೆದು ಹಾಕಿದನು, ಒಟ್ಟಾಗಿ ಬಂದವರನ್ನು ಒಂದೇ ಬಾಣದಿಂದ ಕಡಿದು ಹಾಕಿದನು. ಕಿರೀಟ ಹೊತ್ತ ರಾಜರು ಭೀಷ್ಮನ ಬಿಲ್ಲಿನ ಕುಣಿತಕ್ಕೆ ನಾಶವಾದರು. ಇದೆಲ್ಲ ನಡೀತಾ ಇದ್ದುದನ್ನು ನೋಡಿ ಕವಿ ಹೇಳ್ತಿದ್ದಾನೆ, ಏನೆಂದು ಹೇಳಲಿ ನಾನು. ಮುಂದಿನ ಪದ್ಯದಲ್ಲಿ ನೋಡೋಣ. ಅರಸನನು ಹಿಂದಿಕ್ಕಿ ನಡೆದುತ್ತರನು
ಶಲ್ಯನೊಡಾಂತು ನಿಂದನು ಆ ಸರಳ ಸರಿವಳೆಗರೆಯ ಕಡಿದನು ಶಲ್ಯ ಭೂಪಾಲ ದುರವಿಶಾರದನ ಹೇ ವಿರಾಟನ ಹಿರಿಯ ಮಗ ನೀನಂದು ಗೋಕುಲ ಹರಣದಲ್ಲಿ ಕಲಿಯಾಗಿ ಕಾದಿದೆ ಎನ್ನುತ್ತ ತೆಗೆದೆಚ್ಚ. ಭೀಷ್ಮನು ಶತ್ರುರಾಜರ ಶಿರಸ್ಸುಗಳನ್ನು ಖಂಡಿಸಲು ಅವು ಮೇಲಕ್ಕೆ ಹಾರಿದವು. ಅವರ ಕಿರೀಟದ ರತ್ನಗಳು ಹೊಳೆವ ಮಹಿಮೌಳಿಗಳಂತೆ ಸಂಧಿಸಿದವು. ಗಗನದಳು ಅಂದರೆ ಕಿರೀಟದ ರತ್ನಗಳು ನಕ್ಷತ್ರದಂತೆ ಹೊಳೆಯಲು ಆಕಾಶದಲ್ಲಿ ಹಲವರು ಚಂದ್ರರಿರುವಂತೆ ಭಾಸವಾಯಿತಂತೆ. ಶತ್ರುಗಳು ದಿಕ್ಕಾಪಾಲಿಗೆ ಓಡಿದರಂತೆ. ಇದಕ್ಕೆ ಕವಿ ಭೀಷ್ಮನನ್ನ ವರ್ಣಿಸ್ತಾರೆ ರಿಪುಬಲ ದಿಶಾಪಟ ಅಂತ. ಅಂದರೆ ಯಾರಿಗೆ ಶತ್ರುಗಳನ್ನು ದಿಕ್ಕಾಪಾಲಾಗಿ ಓಡಿಸುವಂತಹ ಒಂದು ಶೌರ್ಯ ಪರಾಕ್ರಮ ಇದೆಯೋ ಅಂಥವರನ್ನು ನಾವು ರಿಪುಬಲ ದಿಶಾಪಟ ಅಂತ ಕರಿತೀವಿ. ಇಲ್ಲಿ ಭೀಷ್ಮನು ಗೆದ್ದನು. ಇತ್ತ ಶಲ್ಯನು ಯುಧಿಷ್ಠರನನ್ನು ವಿರಥನನ್ನಾಗಿ ಮಾಡಿದನು. ನಾವು ಗಮನಿಸಬೇಕು, ಕೌರವ ಪಾಳ್ಯದಲ್ಲಿ ಭೀಷ್ಮ ಶಲ್ಯರಂಥ ಮಹಾನ್ ಘಟಾನುಘಟಿ ವೀರರು ಯುದ್ಧದಲ್ಲಿ ತಮ್ಮ ಪರಾಕ್ರಮವನ್ನು ತೋರಿಸ್ತಿದ್ದಾರೆ. ಮುಂದೇನು ನೋಡೋಣ. ಎಸಲು ಶಲ್ಯನ ಶರಳ ಖಂಡಿಸಿ ನಿಶಿತ ಬಾಣದಲುತ್ತರನು ತೆಗೆದೆಸಲು ಕತಿಯಲಿ ಶಲ್ಯನ ವಿಮಂತ್ರಿಸಿ ಮಹಾಶರದ ಅಸಮಬಲ ಕರ್ಣಪೂರದಿ ಎಸೆ ವಿರಾಟ ಕುಮಾರನ ಅಸುಲಂಘಿಸಿತು ಕಾಯವನೊದೆದು ಕಚರಿ ಜನದ ಕುಚಯುಗಕ್ಕೆ. ಶಲ್ಯ ತನ್ನ ಪರಾಕ್ರಮದಿಂದ ಯುಧಿಷ್ಠಿರನನ್ನ ವಿರಥನನ್ನಾಗಿಸ್ತಾನೆ. ಆಗ ವಿರಾಟ ರಾಜನ ಪುತ್ರ ಉತ್ತರ ಕುಮಾರ ಯುಧಿಷ್ಠಿರನನ್ನ ಹಿಂದೆ ಸರಿಸಿ ಶಲ್ಯನೊಡನೆ ಕಾಳಗಕ್ಕೆ ನಿಂತನಂತೆ. ಉತ್ತರನ ಬಾಣಗಳ ಮಳೆಗಳನ್ನು ನೋಡಿ ಶಲ್ಯನು ಎಲ್ಲ ಬಾಣಗಳನ್ನು ಶಲ್ಯ ಕಡಿದನಂತೆ. ಆ ನಂತರ ನೋಡ್ತಾನಂತೆ, ನೀನು ವಿರಾಟ ಮಗನಲ್ಲವೇ? ಓಹೋ, ಹಿಂದೆ ಗೋಗ್ರಹಣ ಕಾಲದಲ್ಲಿ ವೀರನಾಗಿ ಕಾದಿದೆಯಲ್ವೇ? ಅಂದರೆ ಇಲ್ಲಿ ಶಲ್ಯನ ವ್ಯಂಗ್ಯ ನಮಗೆ ಗೊತ್ತಾಗುತ್ತೆ. ಯಾಕೆಂದರೆ ನಮ್ಗೆ ಗೊತ್ತಿರೋ ಹಾಗೆ ವಿರಾಟ ಪರ್ವದಲ್ಲಿ ಏನಾಗಿತ್ತು, ಪಾಂಡವರು ಅಜ್ಞಾತವಾಸದಲ್ಲಿದ್ದರು, ತಮ್ಮ ಒಂದು ಮರ್ಚಿಕೆಯಲ್ಲಿದ್ದರು. ಆ ಒಂದು ಸಂದರ್ಭದಲ್ಲಿ ದುರ್ಯೋಧನಿಗೆ ಎಲ್ಲೋ ಗೊತ್ತಾಯ್ತಂತೆ ಇವರು ವಿರಾಟ ರಾಜನಲ್ಲಿ ಇರಬಹುದು, ಅವರನ್ನು ಗುರುತಿಸಿದರೆ ಮತ್ತೆ ಇವರಿಗೆ 12 ವರ್ಷ ವನವಾಸಕ್ಕೆ ಕಳಿಸಬಹುದು ಅನ್ನುವಂಥ ಕಾರಣಕ್ಕೆ ವಿರಾಟ ರಾಜನ ಮೇಲೆ ಯುದ್ಧಕ್ಕೆ ಬಂದು ಅವರ ಗೋಗಳನ್ನು ಅಪಹರಿಸಿಕೊಂಡು ಹೋದ್ರಂತೆ. ಅಪಹರಿಸಿಕೊಂಡು ಯುದ್ಧಕ್ಕೆ ನಿಂತಾಗ ಈ ಉತ್ತರ ಕುಮಾರ ರಾಜನ ಮಗ ಅವನಿಗೆ ಪೌರುಷ ಇಲ್ಲ, ಆದರೆ ಅವನು ಮಹಿಳೆಯರ ಮುಂದೆ ಕೊಚ್ಚಿಕೊಳ್ತಾ ಇದ್ದಂತೆ. ಓ, ಏನು ಮಹಾನೋ ಇದು, ಕೌರವರನ್ನು ಚಿಟಿಕೆಯಲ್ಲಿ ನಾನು ಸೋಲಿಸಬಲ್ಲೆ ಅನ್ನೋಂಥದ್ದನ್ನು ಹೇಳಿ ಎಲ್ಲರಿಗೂ ತನ್ನ ಪೌರುಷದ ಬಗ್ಗೆ ಕೊಚ್ಚಿಕೊಳ್ತಿರುವಾಗ ಯುದ್ಧಕ್ಕೆ ಸನ್ನದ್ಧನಾಗಿ ಹೋಗ್ತಾನಂತೆ. ಯುದ್ಧಕ್ಕೇನೋ ಹೋದ, ಅಲ್ಲಿ ನೋಡ್ತಾನೆ ಕೌರವರ ಒಂದು ಸೈನ್ಯ, ಮಹಾ ಸೈನ್ಯ ಅದು. ಅದನ್ನು ನೋಡಿದ ತಕ್ಷಣ ಇವನ ಪೌರುಷ ಹಾರು ಹೋಗುತ್ತೆ. ಆ ಸಂದರ್ಭದಲ್ಲಿ ನಾಯಿ ಯುದ್ಧ ಒಲ್ಲೆ ಅಂತ ಓಡಿ ಹೋಗ್ತಾ ಇರ್ತಾನಂತೆ. ಅವನ ಸಾರಥಿಯಾಗಿ ಬಂದಂಥವಳು ಬ್ರಹ್ಮಣೆ. ಅರ್ಜುನ ಬ್ರಹ್ಮಣೆ ವೇಷದಲ್ಲಿದ್ದು ಸಾರಥಿಯಾಗಿ ಬಂದವನು. ಅವನು ಇದನ್ನು ನೋಡಿ ಓಡಿ ಹೋಗಿ ಈ ಉತ್ತರನಿಗೆ ಪೌರುಷದ ಅವನಿಗೆ ಒಂದು ಮೋಟಿವೇಶನ್ ಮಾಡಿ ಅವನಿಗೆ ಹೇಳ್ತಾರಂತೆ, ಇಲ್ಲ ಯುದ್ಧದಿಂದ ಹಾಗೆ ಓಡಿ ಹೋಗಬಾರ್ದು, ಬಾ ನೀನು ಯುದ್ಧ ಮಾಡಬೇಕು ಅಂತ ಕರೆಸಿಕೊಂಡು ತನ್ನ ರಥದಲ್ಲಿ ಕೂರಿಸ್ತಾನಂತೆ. ಅಂದರೆ ಇದೆಲ್ಲ ಹಿಂದೆ ಆಗಿರುವಂತಹ ಕತೆ. ಅದಕ್ಕೆ ಶಲ್ಯ ಇವತ್ತು ಅದನ್ನು ನೆನಪಿಸಿಕೊಂಡು ಈ ಉತ್ತರನಿಗೆ ಹೇಳ್ತಿದ್ದಾನೆ, ಓ ನೀನು ಅದೇ ಕುಮಾರನಲ್ಲವೇ ಅಂತ. ಅಂದರೆ ಇಲ್ಲಿ ನಾವು ತಿಳ್ಕೊಳ್ಳೋದು ಹೇಗೆ ಒಬ್ಬ ವ್ಯಕ್ತಿ ಪೌರುಷ ಇದ್ದರೂ ಕೂಡ ಅವನನ್ನು ಸೆರೆಬಡೆಯಲು ಯಾವುದಾದ್ರೂ ಒಂದು ಉಪಾಯ ಮಾಡ್ಬೋದಂತ. ಈ ರೀತಿಯಲ್ಲಿ ಶಲ್ಯ ಅವನಿಗೆ ವ್ಯಂಗ್ಯವನ್ನು ನುಡಿದು ಮುಂದೆ ಏನಾಗುತ್ತೆ ಅಂತ ಮುಂದಿನ ಪದ್ಯದಲ್ಲಿ ನೋಡೋಣ. ಸೂಳವಿಸಿದವು ಸನ್ನೆಯಲಿ ನಿಸ್ಸಾಳ ಸೇನೆಯ ತೆಗೆಸಿದವು, ಹೆಗ್ಗಾಳೆ ಮೊಳಗಿದವು, ಆನೆ ಬರೆ ಗಜರಿದವು. ದೌಡೆಗಳು ಪಾಳಯಕ್ಕೆ ತಿರುಗಿದರು, ಅಖಿಲ ಭೂಪಾಲಕರು ಗಂಗಾಸುತನ ಪಾಂಚಾಲಕನ ನೇಮದಲ್ಲಿ ಕೌರವ ಪಾಂಡುನಂದನರು.
ಶಲ್ಯ ಉತ್ತರಿಸಿದನು. ಶಲ್ಯ ಉತ್ತರನನ್ನು ಹಿಂದಿನಂತೆಯೇ ಮಾತಿನ ಮಲ್ಲ, ಅದರ ಶೂರತ್ವ ಕಿಂಚಿತ್ತೂ ಇಲ್ಲ ಎಂದು ಭಾವಿಸಿ ಬಾಣವನ್ನು ಬಿಡಲು ಉತ್ತರನು ಶಲ್ಯನ ಎಲ್ಲ ಬಾಣಗಳನ್ನು ಕತ್ತರಿಸಿ ಹಾಕಿದನಂತೆ. ನಾನು ಇವಾಗ ಆ ಹಿಂದಿನ ಉತ್ತರ ಅಲ್ಲ, ನಾನು ಅರ್ಜುನನ ಗರಡಿಯಲ್ಲಿ ಬೆಳೆದಂಥ ಪಳಗಿದಂಥ ಹೊಸ ವೀರ ಉತ್ತರ ಕುಮಾರ ಎಂಬುದನ್ನು ತೋರಿಸಿಕೊಟ್ಟ. ಹಾಗೆಯೇ ಚೂಪಾದ ಬಾಣದಿಂದ ಶಲ್ಯನನ್ನು ಘಾತಿಸಿದ. ಉತ್ತರ ಕುಮಾರನನ್ನು ಕೇವಲವಾಗಿ ಊಹಿಸಿದ ಶಲ್ಯನಿಗೆ ಇದೊಂದು ಅತ್ಯಂತ ದೊಡ್ಡದಾದ ಆಘಾತವೇ ಆಯಿತು. ಕ್ರೋಧದಿಂದ ಮಹಾಶರವಂತನು ಅಭಿಮಂತ್ರಿಸಿ ತನ್ನ ಕಿವಿಯವರೆಗೂ ಎಳೆದು, ಅಂದರೆ ನೋಡಿ ಅವನಿಗೆ ಬಂದಿರುವಂಥ ಕೋಪ ಎಂಥದ್ದು ಅಂತ, ಆ ಒಂದು ಮಾತಾದಂಥ ಒಂದು ಬಿಲ್ಲನ್ನು ತಗೊಂಡು ಅವನು ಅಭಿಮಂತ್ರಿಸಿ ಅದನ್ನು ಕಿವಿಯವರೆಗೂ ಎಳೆದು ಬಿಡಲು ಉತ್ತರನು ವೀರಗತಿಗೆ ಪ್ರಾಪ್ತನಾದನು. ಅಂದರೆ ಶಲ್ಯ ಮಹಾಪರಾಕ್ರಮಿ ಅವನು. ಅಂಥದ್ರಲ್ಲಿಯೂ ಉತ್ತರ ತುಂಬ ಪರಾಕ್ರಮದಿಂದ ಅವನ ಜೊತೆಗೆ ಸೆಣಸಾಡಿದ, ಹೋರಾಡಿದ ಅನ್ನೋದಕ್ಕೆ ಇಲ್ಲಿ ಒಂದು ಉದಾಹರಣೆ ಇದು. ಹಾಗಾದರೂ ಕೂಡ ಶಲ್ಯನ ಆ ಬಾಣಕ್ಕೆ ಉತ್ತರ ವೀರಗತಿಯನ್ನು ಪಡೆದ. ಸೊ ಇಲ್ಲಿ ಕವಿ ತುಂಬ ಮಾರ್ಮಿಕವಾಗಿ ಹೇಳ್ತಿದ್ದಾನೆ, ಶಲ್ಯನು ಅಭಿಮಂತ್ರಿಸಿ ಬಿಟ್ಟ ಬಾಣದಿಂದ ಉತ್ತರನು ಅಪ್ಸರೆ ಸ್ತ್ರೀಯರ ತೆಕ್ಕೆಯಲ್ಲಿ ಕಾಣಿಸಿಕೊಂಡನು, ಅಂದರೆ ವೀರಗತಿಯನ್ನು ಪಡೆದನು, ವೀರ ಸ್ವರ್ಗವನ್ನು ತಲುಪಿದನು ಅಂತ. ಮುಂದಿನ ಪದ್ಯದಲ್ಲಿ ನೋಡೋಣ. ಇತ್ತಲೀ ಸಂಗ್ರಾಮ ಮಹಿಯಳೋ ಮೃತ್ಯುವಿನ ಭಾಗ್ಯೋದಯವು ಕೈವರ್ತಿಸಿತು. ವೈವಸ್ವತಾಭಿಪ್ರಾಯ ಸಿದ್ಧಿಸಿತು. ಮುತ್ತಿಗೆಯ ಜಂಬುಕ ಕಗಾಳಿಯ ಚಿತ್ತ ನಿಶ್ಚಲವಾಯಿತು. ಸಲೆಮನವು ಉತ್ತರೋತ್ತರವಾಯಿತು. ಶಾಕಿನಿ ಡಾಕಿನಿ ಜನದ ಮನವು ಉತ್ತರೋತ್ತರವಾಯಿತು. ಶಲ್ಯ, ದ್ರೋಣ, ಕೃಪ, ಭೀಷ್ಮರು ಪಾಂಡವರ ಸೈನ್ಯದಲ್ಲಿ ಅತಿಬಲರನ್ನು ಸಂಹರಿಸಿದರು. ಆ ವೀರಭಟರ ರಕ್ತಧಾರೆಯನ್ನು ನೀರಿನಲ್ಲಿ ತೊಳೆಯಬೇಕೆಂದುಕೊಂಡು ಸೂರ್ಯನು ಪಶ್ಚಿಮ ಸಮುದ್ರಕ್ಕಿಳಿದನು ಎಂಬಂತೆ ಆ ದಿನದ ಯುದ್ಧವನ್ನು ಕೊನೆಗೊಳಿಸಲು ಬೇರಿಗಳು ಮೊಳಗಿ ಸನ್ನೆ ಮಾಡಿದವಂತೆ. ದೌಡೆ, ಹೆಗಾಳೆಗಳು ಉದುರಿದವು. ಭೀಷ್ಮ, ಧೃಷ್ಟದ್ಯುಮ್ನರು ಅಪ್ಪಣೆಗನುಸಾರವಾಗಿ ಕೌರವ ಪಾಂಡವರು ಸೈನ್ಯಗಳು ಪಾಳಯಕ್ಕೆ ಹಿಂದಿರುಗಿದವು. ಇತ್ತಲಿ ಸಂಗ್ರಾಮ ಮಹಿಯಳು ಅಂತ. ಇತ್ತ ರಣಭೂಮಿಯಲ್ಲಿ ಮೃತ್ಯುವಿಗೆ ಭಾಗ್ಯೋದಯವಾಯಿತು. ಯಮನ ಆಸೆ ಸಿದ್ಧಿಸಿತು. ನರಿ ಗಿಡುಗುಗಳ ಮನಸ್ಸು ನಿಶ್ಚಲವಾಯಿತು. ಶಾಕಿನಿ ಢಾಕಿನಿಯರು ಉತ್ತರೋತ್ತರ ತೃಪ್ತಿಯಾಯಿತು. ವಿಕಾರವೆಂಬುದು ಬೃಹದಾಕಾರವಾಗಿ ಬೆಚ್ಚಿ ಬೀಳಿಸುವಂತಿತ್ತು. ಕವಿ ನಿರೂಪಿಸುತ್ತಿದ್ದಾನೆ, ಹೇಗಿತ್ತು ಆ ವಿಕಾರ ದೃಶ್ಯ ಎಂದರೆ, ರಣರಾಕ್ಷಸರು ತೊಗಲ ಚೀಲಗಳನ್ನು ತಂದು ರಣರಂಗದಲ್ಲಿ ಬಿದ್ದಿರುವ ಮಾಂಸ ತುಂಡುಗಳನ್ನು ಆಯ್ದುಕೊಂಡು ಅದಕ್ಕೆ ಸರಿಯಾಗಿ ನರಿ ಕಾಗೆಗಳು ಬಾಯಿಯನ್ನು ತೆರೆದುಕೊಂಡು ನಿಂತಿದ್ದವು ಅಂತ. ಅಂದರೆ ಈ ವಿಕೃತ ದೃಶ್ಯವನ್ನು ಕವಿ ಹೇಗೆ ಇಲ್ಲಿ ವಿವರಿಸಿದ್ದಾನೆ ಅನ್ನೋದನ್ನು ನಾವು ಕಾಣಬಹುದು. ಮುಂದಿನ ಪದ್ಯದಲ್ಲಿ ನೋಡೋಣ. ತಳಿತ ತಲೆಯೋಡಿನೊಳು ಶೋಡಿದ ಜಲವ ಕಾಸಿದರು. ಎಳೆಯ ಕರುಳನು ಹಿಡಿದು ಹಿಂಡಿಕ್ಕಿದರು. ಕುಸುರಿಗಳ ಮೂಳೆಗಳ ತೆಳುದೊಗಲ ಚಕ್ಕಳದ ಕೈ ಚಪ್ಪಳೆಯವರು ಹಂತಿಯಲ್ಲಿ ಕುಡಿದರು. ಎಳೆಯರಿಗೆ ಸವಿದೋರಿ ಊತನಿಕರ ಗಡಣದಲ್ಲಿ ರಣರಂಗದ ಒಂದು ಆ ಕಲ್ಪನೆಯೇ ಒಂದು ಬೆಚ್ಚಿ ಬೀಳಿಸುವಂಥದ್ದು. ಇಲ್ಲಿ ಕವಿ ತುಂಬ ಆ ಭಯ ಮತ್ತು ವಿಭತ್ಸ ಎರಡನ್ನು ಎಷ್ಟೊಂದು ಸಮರ್ಪಕವಾಗಿ ನಿರೂಪಿಸಿದ್ದಾನೆಂದರೆ ನಮಗೆ ಇಲ್ಲಿ ರೋಮಾಂಚನ ಆಗುತ್ತೆ. ಏಕೆಂದರೆ ಇಲ್ಲಿ ಆ ರಣರಂಗದಲ್ಲಿ ಏನಾಯಿತು, ಅದನ್ನು ಹೇಗೆ ಅಲ್ಲಿರುವಂಥ ಡಾಕಿನಿಯರು, ಶಾಕಿನಿಯರು ಏನು ಮಾಡಿದ್ರು ಅನ್ನೋದನ್ನು ಅತ್ಯಂತ ಸುಂದರವಾಗಿ ನಿರೂಪಿಸಿದ್ದಾನೆ. ಈ ಪದ್ಯದಲ್ಲಿ ಭಯ ಹಾಗೂ ವಿಭತ್ಸದ ಪರಿಕಾಷ್ಠತೆಯನ್ನು ಕಾಣಬಹುದು. ಕವಿ ಹೇಳ್ತಿದ್ದಾನೆ, ರಣರಂಗ ಹೇಗಾಗಿತ್ತು ಅಂದರೆ ಪೂತನಿಯರು ತಲೆಬುರುಡೆಯಲ್ಲಿ ರಕ್ತವನ್ನು ಕಾಸಿ, ಕರುಳುಗಳನ್ನ ಹಿಂಡಿ, ಕಸೂರಿ ಮೂಳೆಗಳನ್ನು ಹಾಕಿ, ತೆಳುವಾದ ತೊಗಲಿನ ಕೈಚೀಲ ಹಾಕಿಕೊಂಡು ಚಪ್ಪಾಳೆ ತಟ್ಟುತ್ತಾ ಪಂಕ್ತಿಯಲ್ಲಿ ಕುಳಿತು ಕುಡಿದರು. ಇದನ್ನು ಕೇಳಲಿಕ್ಕೆ ಮನಸ್ಸಿಗೆ ಹಿಂಸೆ ಅನಿಸುತ್ತೆ. ಅದನ್ನು ಅವರು ಮಾಡಿದರು ಅಂತ ಇಲ್ಲಿ ಕವಿ ವರ್ಣಿಸ್ತಿದ್ದಾನೆ. ಯುದ್ಧದಿಂದ ಆಗುವ ಹಾನಿ, ಕ್ರೌರ್ಯ, ಆಕ್ರಂದನ ಇವನ್ನೆಲ್ಲ ನೆನೆಸಿದರೆ
ಮನ ನಡುಗುತ್ತದೆ. ಇಬ್ಬರ ನ್ಯಾಯದಲ್ಲಿ ಮೂರನೆಯವನಿಗೆ ಆಯ ಅನ್ನುವ ರೀತಿಯಲ್ಲಿ ದುಷ್ಟ ರಾಕ್ಷಸರು ಇನ್ನೂ ನರಳುತ್ತಿರುವ ಹೆಣಗಳನ್ನು ತಿನ್ನುತ್ತಾ ಹಾಡಿ ಭೂತಗಳೆಲ್ಲವೂ ಕೌರವ ಪಾಂಡವರನ್ನು ಚಪ್ಪಾಳೆ ತಟ್ಟಿ ಹರಿಸ್ತಿದ್ದಾವಂತೆ. ನಿಮ್ಮ ಯುದ್ಧದಲ್ಲಿ ನಮಗೆ ಇಲ್ಲಿ ಎಲ್ಲ ಗುರಿ ಭೋಜನ ಅಂತ. ಅಂದರೆ ಅದಕ್ಕೆ ನಾವು ಹೇಳ್ತೀವಿ, ಯಾವುದೇ ಯುದ್ಧ, ಯಾವುದೇ ಥರದ ಈ ಥರ ಭಯಂಕರವಾದಂಥ ಕೃತ್ಯಗಳು ನಡೆದಾಗ ಅಲ್ಲಿ ಬರುವಂಥದ್ದೇ ವಿಕೃತ ಒಂದು ಮನಸ್ಸು, ವಿಕೃತವಾದಂತಹ ಛಾಯೆ. ಸೊ ಹಾಗಾಗಿ ಯುದ್ಧ ಯಾವಾಗಲೂ ಒಳ್ಳೆಯದಲ್ಲ. ಸೊ ಇಲ್ಲಿ ನಾವು ಈ ಒಂದು ವರ್ಣನೆಯನ್ನು ನೋಡಿದಾಗ ಎಲ್ಲೋ ನಮಗೂ ಮೈಯಲ್ಲಿ ಮನಸ್ಸಲ್ಲಿ ತುಂಬ ವೇದನೆ ಆಗುತ್ತೆ. ಮುಂದಿನ ಪದ್ಯದಲ್ಲಿ ಕವಿ ಏನು ಹೇಳ್ತಾನೆ ಅಂತ ನೋಡೋಣ. ಸಿಡಿದ ಕಣ್ಣಾಲಿಗಳ ನಾಯ್ದು ಹುಡುಕಗೊಂಡವು ಕಾಗೆಗಳು, ಹಿಮ್ಮಡಿಯ ಹೊರಡಿಯ ನರನ ಸೆಳೆದವು ಜಂಬುಕಾದಿಗಳು, ಅಡಗ ಕಡುಕಿರಿ ದೊರಲಿ ಕರೆದವು ಗಣನವನು, ಗೂಗೆಗಳು ಪ್ರಕುತದ ಕಡಲೋ ಕುಳಿಯಾಡಿದವು, ಗೂಗೆಗಳು ರಕುತದ ಕಡಲೋ ಕುಳಿಯಾಡಿದವು ಭೇದಾಳ ಕಾಳಿಯರು. ಮುಂದೆವರೆದು ಕವಿ ರಣರಂಗದ ಉಗ್ರತೆಯನ್ನು ಬಿಂಬಿಸುವ ರೀತಿ ಮೈ ಜುಮ್ಮೆನಿಸುತ್ತದೆ. ಕಾಗೆಗಳು ರಣರಂಗದಲ್ಲಿ ಸಿಡಿದು ಬಿದ್ದಿದ್ದ ಕಣ್ಣು ಗುಡ್ಡೆಗಳನ್ನ ಆಯ್ದು ತಿಂದವು, ಹಿಮ್ಮಡಿಯ ನರಗಳನ್ನು ನರಿಗಳು ಎಳೆದು ತಿಂದವು, ಗೂಗೆಗಳು ಮಾಂಸಖಂಡವನ್ನು ಕುಕ್ಕಿ ತಮ್ಮ ಬಳಗವನ್ನು ಕರೆದವು, ಬೇತಾಳಗಳು ರಕ್ತದ ಮಡುಗಳಲ್ಲಿ ಓಕಳಿ ಆಡಿದವು. ಎಂತಹ ಭಯಂಕರ ಚಿತ್ರಣ! ನಮ್ಮ ಮನದಲ್ಲಿ ಒಂದು ರೀತಿಯ ವೇದನೆ ಮೂಡಿಸ್ತದೆ ಅಂದರೆ ಅತಿಶಯೋಕ್ತಿ ಅಲ್ಲ. ಹೀಗೆ ನೋಡ್ತಾ ಹೋದರೆ ಮುಂದಿನ ಪದ್ಯದಲ್ಲಿ ಏನಾಗುತ್ತೆ ಅಂತ ತಿಳಿಯೋಣ. ತೋಳ ಬರೆ ಕುಣಿದುದು ಕಬಂಧದ ಚಾಲದೊಡನೆ ಪಿಶಾಚಗಣ ಬೇತಾಳಗಣ ಕೈ ಬರೆಯ ಬಡಿದುದು ಶಾಕಿನಿ ನಿವಹ ಸಾಲುಮಿಗೆ ಸೊಗಸಿದುದು ರಣಭೂತಾಳಿಯಲಿ ಮತ್ತಿತ್ತ ಕೇಳುದು ಪಾಳೆಯಂಗಳು ಎರಡರಲಿ ಸಂಕರ ಮಹೋತ್ಸಾಹ. ಕಬಂಧಗಳ ಭೂತಾವೇಶದಿಂದ ಕುಣಿಯಲು. ಕಬಂಧ ಅಂದರೆ ರಾಕ್ಷಸ. ನಾವೆಲ್ಲ ನೋಡಿರ್ಬೋದು, ಸೀತಾಪಹರಣದ ಸಮಯದಲ್ಲಿ ರಾಮ ಲಕ್ಷ್ಮಣರು ಹೋಗಬೇಕಾದ್ರೆ ಕಬಂಧ ಬಾಹು ಅನ್ನುವ ರಾಕ್ಷಸ ಅವರನ್ನು ಹಿಡಿತಾನಂತೆ. ಕಬಂಧ ಅಂದರೆ ಇವನಿಗೆ ತಲೆ ಇಲ್ಲ, ಇವನ ಹೊಟ್ಟೆಯಲ್ಲೇ ಕಣ್ಣು ಬಾಯಿ ಇರುತ್ತದೆ ಅಂತಾಯಿತು. ಇವತ್ತಿಗೂ ನಾವು ಹೇಳ್ತೀವಿ ಕಬಂಧ ಬಾಹುವಿನಲ್ಲಿ ಸಿಲುಕಿದರೆ ಅಲ್ಲಿಂದ ಯಾರೂ ಆಚೆ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ. ಅಂತಹ ಶಕ್ತಿಯುತವಾದಂತಹ ಬಾಹುವುಳ್ಳವನು ಕಬಂಧ ರಾಕ್ಷಸ. ಸೊ ಇಲ್ಲಿ ಆ ಕಬಂಧನ ಬಗ್ಗೆ ಹೇಳ್ತಿದ್ದಾನೆ. ಅಂದರೆ ಆ ಕಬಂಧ ಅಂದರೆ ರಾಕ್ಷಸ ಅನ್ನೋದನ್ನು ಕವಿ ಇಲ್ಲಿ ಚಿತ್ರಿಸ್ತಾ ಇದ್ದಾರೆ. ಕಬಂಧಗಳು ಭೂತಾವೇಶದಿಂದ ಕುಣಿಯಲು ಪಿಶಾಚಿಗಳು ಜೊತೆಗೆ ಕುಣಿದವಂತೆ. ಶಾಕಿಣಿಯರು ಕೃದಮಡಿಯನ್ನು ಅಂದರೆ ಖಂಜೀರವನ್ನು ಬಡಿದರು. ರಣಭೂತಗಳು ಸಾಲಾಗಿ ನಿಂತವು. ಇಷ್ಟೆಲ್ಲ ಆದರೂ ಕೂಡ ಇಲ್ಲಿ ನಾವು ಆ ವಿಭತ್ಸವನ್ನು ನೋಡ್ತಾ ಇದ್ದೀವಿ. ಯಾವ ರೀತಿಯಾಗಿ ಕಾಗೆಗಳು ಕಣ್ಣುಗುಡ್ಡೆಗಳನ್ನ ಹೆಕ್ಕಿ ತಿಂತಾ ಇದ್ದಾವೆ, ನರಿಗಳು ಮೂಳೆಗಳನ್ನ ತಿಂತಾ ಇದ್ದೀವಿ, ಎಲ್ಲವೂ ನೋಡ್ತಾ ಇದ್ದೀವಿ. ಹೀಗಂತ ಹೇಳಿಬಿಟ್ಟು ಯುದ್ಧ ಭೂಮಿಯಲ್ಲಿ ಯಾರಿಗೂ ಶೂರತ್ವ ಅಡಗಿಲ್ಲ, ಯಾರು ಭಯಪಟ್ಟಿಲ್ಲ. ಎರಡೂ ಪಾಳೆಯದಲ್ಲೂ ಅಷ್ಟೇ ಉತ್ಸಾಹ ಇತ್ತು. ಮತ್ತೆ ಮರುದಿನ ಯುದ್ಧಕ್ಕೆ ಸನ್ನದ್ಧರಾಗ್ತಾ ಇದ್ರಂತೆ. ಅಂದರೆ ನಾವಿಲ್ಲಿ ತಿಳಿಯುವಂಥ ಒಂದು ವಿಷಯ ಅಂದರೆ ಆಗಿನ ಕಾಲದಲ್ಲಿ ಯುದ್ಧ ಅಂತಂದಾಗ ಮರಣಕ್ಕೆ ಯಾರೂ ಭಯಪಡಲಿಲ್ಲ. ಶೂರರಾಗಿ ವೀರರಾಗಿ ಹೋರಾಡಿ ತಾವು ವೀರಗತಿ ಪಡೆದರೂ ಪರವಾಗಿಲ್ಲ, ಆದರೆ ರಣ ಉತ್ಸಾಹ ಎಂದಿಗೂ ಕುಂದಲಿಲ್ಲ. ಅಂದರೆ ಇದು ನಮ್ಮ ಮಹಾಭಾರತದಲ್ಲಿ ಆಗಿರುವಂಥ ಆ ಯುದ್ಧದ ಸನ್ನಿವೇಶಗಳು. ಮುಂದಿನ ಒಂದು ಪದ್ಯದಲ್ಲಿ ನೋಡೋಣ ಏನಾಯಿತು ಅಂತ. ಹಿಳಿದ ಲೋಹದ ಸೀಸ ಕಂಗಳ ಬಲಿಸಿದರು ಓಳಾದ ಕವಚವ, ಹಿಳಿದ ಲೋಹದ ಸೀಸ ಕಂಗಳ ಬಲಿಸಿದರು ಓಳಾದ ಕವಚವ ಕೊಲಿಸಿದರು, ಬಾಹುರಗೆ ಸಬಗದ ಬಿರುಕ ಬೆಸಸಿದರು, ಕಳಚಿದಾಯುಧದ
ಕೀಳ್ಗೊಳಿಸಿದರು. ಖಡ್ಗಕ್ಕೆ ಕುಂತವ ಕಳೆದು ಕಾವಲು ತೊಡಿಸುತ್ತಿದ್ದುದು ಸೇನೆ ಎರಡರಲ್ಲಿ. ಎರಡೂ ಸೇನೆಯಲ್ಲಿಯೂ ರಣೋತ್ಸಾಹ ಏನು ಕಡಿಮೆ ಆಗಲಿಲ್ಲ. ಎರಡು ಪಾಳೆಯಗಳಲ್ಲಿ ಸೈನಿಕರು ಮರುದಿನದ ತಯಾರಿಯಲ್ಲಿದ್ದರಂತೆ. ಎರಡು ಪಾಳೆಯದಲ್ಲಿ ಈ ಬಿರಿದು ಹೋದ ಸೀಸಕಗಳನ್ನ ಬಲಪಡಿಸಿದರಂತೆ. ಹರಿದ ಕವಚಗಳನ್ನ ಹೊಲಿಸಿದರಂತೆ. ಬಾಹು ರಕ್ಷೆ ಕವಚಗಳನ್ನ ಬಿರುಕನ್ನು ಸರಿ ಮಾಡಿದರಂತೆ. ಹಿಡಿಕೆಯಿಂದ ಕತ್ತಿ ಆಯುಧಗಳಿಗೆ ಕೀಲನ್ನು ಹಾಕಿ ಭದ್ರಪಡಿಸಿದರು. ಖಡ್ಗಕ್ಕೆ ಕುಂತದ ಹಿಡಿಕೆಯನ್ನು ತೊಡಿಸಿದರು. ಕವಿ ಉಲ್ಲೇಖಿಸುತ್ತಿದ್ದಾನೆ, ಹೀಗೆ ಎರಡೂ ಪಾಳೆಯದಲ್ಲಿ ಸೈನಿಕರು ಎಡಬಿಡದೆ ಕಾರ್ಯದಲ್ಲಿ ಪ್ರವೃತ್ತರಾಗಿದ್ದರು. ಒಂದೆಡೆ ಕವಿ ಹೇಳ್ತಿದ್ದಾನೆ, ಸೈನಿಕರು ನಿದ್ರೆಗೂ ಅಪಮಾನ ಮಾಡುತ್ತಿದ್ದಾರೆ. ಅಂದರೆ ಆ ರಾತ್ರಿ ಯಾವ ಸೈನಿಕರು ಮಲಗಲಿಲ್ಲ ಅಂತ. ಇಲ್ಲಿ ನಿದ್ರೆಗೂ ಅಪಮಾನ ಮಾಡ್ತಿದ್ದಾರೆ ಅಂದರೆ ಅವರು ಮರುದಿನದ ಯುದ್ಧಕ್ಕೆ ತಯಾರಿ ಮಾಡ್ತಿದ್ದಾರೆ. ಯಾರಿಗೂ ನಿದ್ದೆ ಅನ್ನೋದು ಅಲ್ಲಿಲ್ಲ. ಇಲ್ಲಿ ಏನು ಗೊತ್ತಾಗುತ್ತೆ ನಮಗಂದರೆ ಈ ಸೈನಿಕರಲ್ಲಿರುವಂಥ ಒಂದು ವೀರಾವೇಶ, ಮತ್ತೊಂದು ತಮ್ಮ ರಾಜನಿಗಾಗಿ ಅವರಲ್ಲಿರುವಂಥ ಅಚಲವಾದ ನಿಷ್ಠೆ, ಇದು ಎರಡನ್ನು ನಾವು ಇಲ್ಲಿ ತಿಳಿಬಹುದು. ಸೊ ಈ ಥರವಾಗಿ ಅವರು ಮರುದಿನದ ಯುದ್ಧಕ್ಕೆ ತಮ್ಮ ತಯಾರಿಯನ್ನು ನಡೆಸ್ತಾ ಇದ್ದಾರೆ. ಮುಂದೆ ಏನಾಗುತ್ತೆ ನೋಡೋಣ. ಹರಿದ ಕೊರಳನು ಬಿಗಿವ ಉರದೋಳು, ಮುರಿದ ಬಾಣವ ಕೀಳ್ವ ಹೊಟ್ಟೆಯ, ನಿರಿಗರುಳನೊಳಗಿಕ್ಕಿ ಫಲಿಸುವ ಮದ್ದುಗಳ ನಿಡಿವ, ಉರಿವ ಸೇಗದ ನಸ್ಯದೊಳು ಅದನರಿವ ತುರಗದ ವೈದ್ಯತತಿ ಎಚ್ಚರಿಕೆಯಲ್ಲಿ ಸಂತೈಸಿದರು ವಾಜಿಗಳ ವೇದನೆಯ. ವೈದ್ಯತತಿ ಎಚ್ಚರಿಕೆಯಲ್ಲಿ ಸಂತೈಸಿದರು ವಾಜಿಗಳ ವೇದನೆಯ. ಹಿಂದಿನ ಪದ್ಯದಲ್ಲಿ ನೋಡಿದ್ವಿ ಹೇಗೆ ಸೈನಿಕರು ಮರುದಿನಕ್ಕೆ ತಯಾರಿ ನಡೆಸಿದ್ದಾರೆ ಅಂತ. ಈ ಪದ್ಯದಲ್ಲಿ ನಾವು ಆಗಿನ ವೈದ್ಯ ಪದ್ಧತಿಯನ್ನು ಎಷ್ಟೊಂದು ಸೊಗಸಾಗಿ ಕವಿ ವರ್ಣಿಸಿದ್ದಾನೆ, ಇಲ್ಲಿ ವಿವರಿಸಿದ್ದಾರೆ. ಅಂದರೆ ಯುದ್ಧದಲ್ಲಿ ಗಾಯಗೊಂಡ ವೀರರ ಶುಶ್ರೂಷೆ ಹೇಗೆ ಮಾಡ್ತಿದ್ದರು ಎಂಬುದನ್ನು ಇಲ್ಲಿ ನಾವು ನೋಡಬಹುದು. ಚರ್ಮ ಹರಿದ ಕೊರಳನ್ನು ಕಟ್ಟುವ, ಎದೆಯಲ್ಲಿ ಮುರಿದ ಬಾಣದ ತುದಿಯನ್ನು ಕೀಳುವ. ಅಂದರೆ ಯೋಚನೆ ಮಾಡಬೇಕು ಹೇಗಿರಬಹುದು ಆ ಒಂದು ಸನ್ನಿವೇಶ ಅಂತ. ಹೊಟ್ಟೆಯಲ್ಲಿ ಗಾಯವಾಗಿ ಹೊರಬಂದ ಕರುಳನ್ನು ಒಳಗಿಟ್ಟು ಹೊಲಿಸುವ. ಆಗಿನ ಕಾಲದಲ್ಲಿ ಯಾವ ಅನಸ್ತೇಷಿಯಾನೂ ಇರಲಿಲ್ಲ, ಏನೂ ಇರಲಿಲ್ಲ. ಅಂಥ ಒಂದು ಸಂದರ್ಭದಲ್ಲಿ ಆ ವೀರ ಸೈನಿಕರು ಗಾಯಗೊಂಡು ಬಂದಾಗ ಅವರನ್ನು ಹೇಗೆ ಶುಶ್ರೂಷೆ ಮಾಡ್ತಿದ್ರು. ಹೊಟ್ಟೆಯಲ್ಲಿ ಗಾಯವಾಗಿ ಹೊರಬಂದ ಕರುಳನ್ನು ಒಳಗಿಟ್ಟು ಹೊಲಿಸುವ, ಮದ್ದುಗಳನ್ನು ಬಾಯೊಳಗೆ ಹಾಕುವ, ಶಾಖ ಉಂಟು ಮಾಡುವ ನಶ್ಯದಿಂದ ರೋಗದ ವಿಷಯವನ್ನು ಪತ್ತೆ ಹಚ್ಚುವ ಅಶ್ವವೈದ್ಯರು ಆ ಇಡೀ ರಾತ್ರಿ ಕಾರ್ಯನಿರತರಾಗಿ ಶುಶ್ರೂಷೆಯನ್ನು ಮಾಡಿದರಂತೆ. ಹೀಗೆ ಮುಂದುವರಿಯುತ್ತಾ ಏನಾಯ್ತಂತ ನೋಡೋಣ. ಕಡುಗದಡ ವೈಲುಗಳಲ್ಲಿ ಅಡುದಡ್ಡಡಿಸಿದರು, ಸೂಕರನ ತುಪ್ಪವ ತೊಡೆದು ಹರಿದೇರಿನೊಳು ಬೆಟ್ಟರು, ತೈಲಧಾರೆಗಳ ಕುಡಿಸಿದರು, ಮಂತ್ರೋದಕವನೊಳಗಡಿಸಿ ಕರುಳನು ಮುಚ್ಚಿ ಮಂತ್ರಿಸಿ ತೊಡೆದರು, ಅಖಿಲೌಷಧಿಗಳನ್ನು ನೃಪಸೇನೆ ಎರಡರಲ್ಲಿ. ಯುದ್ಧದಲ್ಲಿ ಮೈಯೊಳಗೆ ರಂಧ್ರವಾಗಿದ್ದ, ನಾವು ನೋಡಿದ್ವಿ ಶುಶ್ರೂಷೆಯನ್ನು ಹೇಗೆ ಮಾಡ್ತಿದ್ದಾರೆ ಅಂತ. ಯುದ್ಧದಲ್ಲಿ ಮೈಯೊಳಗೆ ರಂಧ್ರವಾಗಿದ್ದ ವೀರಭಟರ ಗಾಯಗಳಿಗೆ ಸಮವಾದ ತೆಳು ಚರ್ಮದ ಪಟ್ಟಿಗಳನ್ನಿಟ್ಟು ಎಡಗೈಯಿಂದ ತೈಲಧಾರೆಗಳನ್ನೆರೆದರು. ಗಾಯದಲ್ಲಿ ಇದ್ದ ತೂತನ್ನು ಗುರುತಿಸಿ ಅಲ್ಲಿದ್ದ ರಕ್ತವನ್ನು ಶೋಧಿಸಿ ಹಳೆಯ ತುಪ್ಪವನ್ನು ಲೇಪಿಸಿ ವೈದ್ಯರು ಚಿಕಿತ್ಸೆ ಮಾಡುತ್ತಿದ್ದರು. ಅಂದರೆ ಇವತ್ತಿನ ಆಯುರ್ವೇದ ನಾವೇನು ಹೇಳ್ತೀವಿ, ಆಗಿನ ಕಾಲದಲ್ಲಿ ಆ ಆಯುರ್ವೇದವನ್ನು ಬಳಸಿ, ಅಂದರೆ ಆಗಿನ ಒಂದು ಶುಶ್ರೂಷೆ ಕ್ರಮವೇ ಆಗಿತ್ತು. ಆ ನೋವು ಸಂಕಟಗಳು ಏನೇ ಇದ್ದರೂ ಕೂಡ ವೀರ ಯೋಧರು ಅದನ್ನೆಲ್ಲವನ್ನು ಅನುಭವಿಸಿ ಶುಶ್ರೂಷೆಯನ್ನು ತೆಗೆದುಕೊಂಡ್ರು. ಯಾಕೆಂದರೆ ಮತ್ತೆ ಅವರಿಗೆ ಯುದ್ಧಕ್ಕೆ ಸನ್ನದ್ಧರಾಗಬೇಕಾಗಿತ್ತು. ಇಂತಹ ಒಂದು ವೈದ್ಯ ಪದ್ಧತಿಯನ್ನು ಕವಿ ಅತ್ಯಂತ ಅದ್ಭುತವಾಗಿ ಇಲ್ಲಿ ವಿವರಿಸಿ ನಮಗೆ ತಿಳಿಸಿಕೊಟ್ಟಿದ್ದಾನೆ. ಹಾಗೆ ಮುಂದಿನ ಪದ್ಯವನ್ನು ನೋಡೋಣ.
ಜನಮೇಜಯ ದರಿತ್ರಿಪಾಲ ದಿನಕರನುದಯದಲ್ಲಿ ಮುಂಗಾಳೆಗದ ಗಾಢಾಭಿಲಾಷರು ಬಂದು ಕಣನೊಳಗೆ ಮೇಲು ನೆಲನಾರಿದ ಕೆಲ ಕುರುಪಾಲಕರೊಡ್ಡಿದರು ಲಕ್ಷ್ಮೀ ಲೋಲನಾಜ್ಞೆಯಲಿವರು ಪಲಿದರು ತಮ್ಮ ಮೋಹರವ. ಒಂದನೇ ದಿನದ ಯುದ್ಧ ಮುಗಿದಿದೆ. ಆ ಯುದ್ಧದ ಒಂದು ಉಗ್ರತೆಯನ್ನು ನಾವೆಲ್ಲ ನೋಡಿದ್ದೀವಿ. ಆ ರಣರಂಗದಲ್ಲಿ ಮಡಿದಂತಹ ಯೋಧರು ಅಪ್ಸರರ ಜೊತೆಗಿದ್ದಾರೆ, ಉಳಿದವರು ಸುಶ್ರುತಿ ಪಡಿತಿದ್ದಾರೆ. ಹಾಗಂತ ಹೇಳಿ ಎರಡೂ ಕಡೆಯೂ ಉತ್ಸಾಹ ಏನು ಕಡಿಮೆ ಆಗಿಲ್ಲ. ಮರುದಿನದ ಯುದ್ಧಕ್ಕೆ ಸನ್ನದ್ಧರಾಗಿದ್ದಾರೆ. ಎರಡನೇ ದಿನ ಪ್ರಾರಂಭವಾಗಿದೆ. ಸೂರ್ಯೋದಯ ಆದ ನಂತರ ಯುದ್ಧಾಸಕ್ತರಾದ ಕೌರವರು ಪಾಂಡವರು ರಣರಂಗವನ್ನು ಹೊಕ್ಕರು. ಉನ್ನತವಾದ ಸ್ಥಳದಲ್ಲಿ ಕೌರವರು ತಮ್ಮ ಸೈನ್ಯವನ್ನು ನಿಲ್ಲಿಸಿದರು. ಹಾಗೆ ಪಾಂಡವರು ಶ್ರೀಕೃಷ್ಣನನ್ನು ಕೇಳದೆ ಏನೂ ಮಾಡದವರು. ಕೃಷ್ಣ ಪರಮಾತ್ಮ ಏನು ಹೇಳ್ತಾನೆ ಅದನ್ನೇ ಮಾಡುವಂಥವರು. ಶ್ರೀಕೃಷ್ಣನ ಆಜ್ಞಾನುಸಾರವಾಗಿ ಪಾಂಡವರು ತಮ್ಮ ಸೈನ್ಯವನ್ನು ನಿಲ್ಲಿಸಿದರು. ಎರಡೂ ಕಡೆಯ ಸೇನಾಧಿಪತಿಗಳು ಯುದ್ಧಕ್ಕೆ ಅಪ್ಪಣೆಯನ್ನು ಸನ್ನೆ ಮಾಡಿ ತೋರಲು ಕಾಳಾಳು ಸೇನೆ ಮುನ್ನುಗ್ಗಿ ಮೇಲೆ ಬಿದ್ದು ಹೊಡೆದಾಡಿ ಕೆಳಗೆ ಬಿದ್ದರು. ಈ ಘೋರ ಯುದ್ಧದಲ್ಲಿ ಭೀಮ ರಭಸದಿಂದ ಮುನ್ನುಗ್ಗಿದನು. ಕೌರವ ಸೇನೆಯನ್ನು ಹಿಂದಕ್ಕೆ ಅಟ್ಟಿದನು. ಸೋತು ಹಿಮ್ಮೆಟ್ಟಿ ಬರುತ್ತಿದ್ದ ತನ್ನ ಸೈನಿಕರಿಗೆ ಭೀಷ್ಮನು ಧೈರ್ಯವನ್ನು ತುಂಬುತ್ತಾ ಭೀಮಸೇನನ್ನು ತಡೆದನು. ಅಂದರೆ ಕೌರವರಲ್ಲಿ ಭೀಷ್ಮನೇ ಪ್ರಧಾನ. ಸೊ ಇವನು ನೋಡ್ತಾ ಇದ್ದಾನೆ, ಭೀಮನ ಒಂದು ಬಲದ ಮುಂದೆ, ಪರಾಕ್ರಮದ ಮುಂದೆ ಈ ಸೈನಿಕರು ನಿಲ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅವ್ರನ್ನೆಲ್ಲ ರಭಸದಿಂದ ಒಟ್ಟೋಡಿಸಿ ಬರ್ತಾ ಇದ್ದಾನೆ ಭೀಮ. ಇದನ್ನು ಕಂಡ ತಕ್ಷಣ ಭೀಷ್ಮರಿಗನ್ಸುತ್ತೆ, ಇಲ್ಲ ನಾನು ಭೀಮನನ್ನು ತಡಿಬೇಕು ಅಂತ. ಇಂಥ ಸಂದರ್ಭದಲ್ಲಿ ಭೀಷ್ಮರು ಅವರ ಸೈನಿಕರಿಗೆ ಧೈರ್ಯ ತುಂಬುತ್ತಾ ಭೀಮಸೇನನನ್ನು ತಡೆದರು. ಭೀಷ್ಮನ ಬಾಣಗಳನ್ನು ಕಂಡು ಭೀಮ ಒಂದು ಕ್ಷಣ ಗಾಬರಿಯಾದರು. ಯಾಕಂದರೆ ಭೀಮನಕ್ಕಿಂತ ಅತಿ ಪರಾಕ್ರಮಿ ಭೀಷ್ಮರ ಒಂದು ಬಾಣವನ್ನು ನೋಡಿದ ತಕ್ಷಣ ಆ ಒಂದು ರಭಸಕ್ಕೆ ಭೀಮ ಕೂಡ ಒಂದು ಕ್ಷಣ ಗಾಬರಿಯಾದನು. ಅದೇ ಸಂದರ್ಭದಲ್ಲಿ ಸಾತ್ಯಕಿ ಭೀಷ್ಮನ ಸೇನೆಯೊಳಗೆ ನುಗ್ಗಿ ಸೈನಿಕರನ್ನು ಕೊಂದು ಹದ್ದುಗಳಿಗೆ ಉಣಬಡಿಸಿದನು. ಯಾಕಂದರೆ ಭೀಮನಿಗೂ ಭೀಷ್ಮರನ್ನ ಎದುರಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅಂತ ಸಂದರ್ಭದಲ್ಲಿ ಸಾತ್ಯಕಿ ಒಳಗೆ ನುಗ್ಗಿ ಭೀಷ್ಮರ ಪಾಳ್ಯದಲ್ಲಿರುವಂಥ ಸೈನಿಕರನ್ನು ಸಾಯಿಸ್ತಿದ್ದಾನಂತೆ, ಅವರನ್ನು ಹದ್ದುಗಳಿಗೆ ಗುಣಪಡಿಸ್ತಿದ್ದಾನೆ ಅಂತಾಯಿತು. ಇಲ್ಲಿ ಅತ್ಯಂತ ಸುಂದರವಾಗಿ ಕವಿ ಇದನ್ನು ಬಣ್ಣಿಸಿದ್ದಾನೆ. ಬಳಿಕ ಭೀಷ್ಮನಿಗೂ ಸಾತ್ಯಕಿಗೂ ಘನ ಸಂಗ್ರಾಮ ನಡೆಯಿತು. ಭೀಷ್ಮನು ತನ್ನ ಪ್ರತಿಜ್ಞೆಯಂತೆ ಆ ದಿನ 10,000 ಯೋಧರನ್ನು ಸಂಹರಿಸಿದನು. ಯಾಕಂದರೆ ಭೀಷ್ಮನ ಪ್ರತಿಜ್ಞೆ ಇತ್ತು ಏನು, ಪ್ರತಿದಿನ ನಾನು 10,000 ಯೋಧರನ್ನು ಸಂಹರಿಸ್ತೀನಿ, ಆದರೆ ಪಾಂಡವರನ್ನು ಒಬ್ಬರನ್ನು ಕೊಲ್ಲೋದಿಲ್ಲ ಅಂತ. ಕೋಪಗೊಂಡ ಸಾತ್ಯಕಿ ರೋಷಾವೇಶದಿಂದ ಭೀಷ್ಮನ ಸಾರಥಿಯನ್ನೇ ಕೊಂದನು. ಯಾಕಂದರೆ ಭೀಷ್ಮ ಕೊಲ್ತಾ ಇದ್ದಾನೆ, ಯಾಕಂದರೆ ಅವನಲ್ಲಿರುವಂಥ ಪೌರುಷ ಆ ಪ್ರಮಾಣದದು. ಇದನ್ನು ನೋಡ್ತಾನೆ ಸಾತ್ಯಕಿ, ಎಲ್ಲ ನಮ್ಮ ಯೋಧರು ಸಾಯ್ತಾ ಇದ್ದಾರೆ ಅಂತ ಅಂದಾಗ ಅವನು ಅಷ್ಟೇ ವೀರ. ಆ ತನ್ನ ಪೌರುಷದಿಂದ ಭೀಷ್ಮನ ಸಾರಥಿಯನ್ನೇ ಸಾಯಿಸ್ತಾನಂತೆ. ಅಷ್ಟರಲ್ಲಿ ಸಂಜೆಯಾಗಿ ಯುದ್ಧ ವಿರಾಮವಾಯಿತು. ಮಾರನೇ ದಿನ ಏನಾಯಿತು ಎಂಬುದನ್ನು ಮುಂದೆ ನೋಡೋಣ. ದಿನವೆರಡು ಹಿಂದಾದುದು, ಇದು ಮೂರನೆಯ ದಿವಸದ ಬಹಳ ವಿಗ್ರಹದ ಅನುವನಾಲಿಸು ರಾಯ ಜನಮೇಜಯ ಮಹೀಪಾಲ. ದಿನಪನು ಉದಯಾಚಲದ ಚಾವಡಿ ಮನೆಗೆ ಬರೆ ಬಲವೆರಡು ಗಳಗರ್ಜನದಿ ಬಂದೊಡ್ಡಿದವು ಕಳನೊಡು ಕದಿಯ ಪಡಪಿನಲಿ. ಹೀಗೆ 2 ದಿನ ಘೋರ ಯುದ್ಧ ನಡೆದಿದೆ. ಘೋರ ಯುದ್ಧದಲ್ಲಿ ಎಲ್ಲವೂ ನಾವು ನೋಡಿದ್ದೀವಿ. ಈ 2 ದಿನಗಳು ಕಳೆದವು. ಇದು 3ನೇ ದಿವಸ. ಈ ದಿನದ ಘೋರ ಯುದ್ಧದ ರೀತಿಯ ವಿವರಗಳನ್ನು ದೊರೆ ಜನಮೇಜಯ ರಾಯನೇ ಕೇಳು ಅಂತ ಹೇಳ್ತಿದ್ದಾನೆ. ಜನಮೇಜಯ ಯಾರು ಇಲ್ಲಿ? ಜನಮೇಜಯ ಪರೀಕ್ಷಿತನ ಮಗ. ಪರೀಕ್ಷಿತ ಅಭಿಮನ್ಯುವಿನ ಮಗ ಹಾಗೂ ಅರ್ಜುನನ ಮೊಮ್ಮಗ. ಇಲ್ಲಿ ನಾವು ನೋಡೋದೇನೆಂದರೆ ವೈಶಂಪಾಯನರು ಜನಮೇಜಯನಿಗೆ ಈ ಒಂದು ವೃತ್ತಾಂತವನ್ನು ತಿಳಿಸ್ತಾ ಇದ್ದಾರೆ. ಸೊ ಇಲ್ಲಿ ನಾವು ಜನಮೇಜಯನಿಗೆ ಈ ವೃತ್ತಾಂತವನ್ನು ಹೇಳ್ತಿದ್ದಾರೆ. ಮಗ ಸೂರ್ಯನು ಪೂರ್ವ ಪರ್ವತದ ಚಾವಟಿಗೆ ಬರಲು
ಎರಡು ಸೈನ್ಯಗಳು ಗರ್ಜಿಸುತ್ತಾ ಬಂದು ರಣರಂಗದಲ್ಲಿ ವ್ಯೂಹಗಳನ್ನು ಒಡ್ಡಿದವು. ಎರಡೂ ಕಡೆಯ ಸೈನ್ಯಗಳು ಗಂಟಲು ಹರಿಯುವಂತೆ ಗರ್ಜಿಸ್ತಾ ಇದ್ದಾರಂತೆ. ಅಂದರೆ ಯುದ್ಧ ಆ ರೀತಿಯಾಗಿ ಒಂದು ಗರ್ಜನೆ ಸಮೇತವಾಗಿ ನಡೀತಾ ಇದೆ. ಇಲ್ಲಿ ಎರಡೂ ಸೇನೆಯಲ್ಲೂ ಆ ಆಕ್ರೋಶ ಇದೆ. ಆ ಆಕ್ರೋಶದಿಂದ ಅವರು ಗರ್ಜಿಸ್ತಾ ಇದ್ದಾರೆ. ಅತ್ಯಾವೇಶದಲ್ಲಿ ರಣರಂಗದಲ್ಲಿ ಯುದ್ಧಕ್ಕೆ ಅಣಿಯಾಗ್ತಾ ಇದ್ದಾರೆ. ಇದು 3ನೇ ದಿನದ ಪ್ರಾರಂಭ. ಮುಂದೇನಾಗುತ್ತೆ ಅಂತ ತಿಳಿಯೋಣ. ಜೋಳವಾಳಿಯೊಳುಂಡು ಮಾಡಿದ ಸಾನವನು ತಲೆಗಳಲ್ಲಿ ತಿದ್ದಿದರು. ಆಳ ತರುಬುವ ಪತಿಗೆ ಹರುಷವ ಮಾಡಿ ತಮಗೆ ಕಾಲ 105 ಸುರಸ್ತ್ರೀ ಜಾಲ ನೆರೆಯದು. ಗಗನ ಸುಭಟರ ಸಾಲು ನಡಗಿತೋ ಚಿತ್ತವೂ ಎನೆ ಒಯ್ದಾಡಿತು ಉಭಯ ಬಲ. ಸರದಿಯಲ್ಲಿ ನಿಂತು ಜೋಳವನ್ನು ತಂದು ಉಂಡು ಒಡೆಯನಲ್ಲಿ ಮಾಡಿದ ಸಾಲಗಳನ್ನು ತಮ್ಮ ತಲೆಗಳನ್ನು ಕೊಟ್ಟು ತೀರಿಸಿದರು. ಅಂದರೆ ಯೋಧರು ಅಂದರೆ ಜೀವವನ್ನು ತೆತ್ತು ತಮ್ಮ ಋಣವನ್ನು ಸಲ್ಲಿಸ್ತಾರಂತೆ. ಇಂಥ ಸೈನಿಕರನ್ನು ಸಾಕಿದ ರಾಜರು ಅವರ ರಣವಿಕ್ರಮವನ್ನು ಕಂಡು ಸಂತೋಷಪಟ್ಟರು. ಸತ್ತ ಯೋಧರಿಗೆ ಅಮರಾವತಿಯಲ್ಲಿ ನಿಲ್ಲಲು ಜಾಗವಿಲ್ಲ. ಅಂದರೆ ಒಂದೊಂದು ದಿವಸ ಭೀಷ್ಮರು ಕೊಲ್ತಾ ಇರೋ 10,000 ಯೋಧರು ಅಲ್ಲಿ ಮೇಲೆ ಹೋಗ್ತಿದ್ದಾರೆ. ಯೋಧರು ಸತ್ತರಂದರೆ ಅವ್ರಿಗೆ ಸ್ವರ್ಗವೇ ಸಿಗುವಂಥದ್ದು. ಇಲ್ಲಿ ಅದನ್ನು ನಾವು ಸ್ವಚ್ಛವಾಗಿ ತಿಳ್ಕೊಳ್ಳುವಂಥ ವಿಷಯ. ಅಮರಾವತಿಯಲ್ಲಿ ನಿಲ್ಲಲು ಜಾಗವಿಲ್ಲ. ಅವರನ್ನು ಕರೆದೊಯ್ಯಲು ಅಪ್ಸರೆಯರು ಸಾಕಾಗ್ಲಿಲ್ವಂತೆ. ಯಾಕಂದರೆ ನಮಗೆ ಗೊತ್ತು, ಸ್ವರ್ಗದಲ್ಲಿ ಇರೋರು ಅಪ್ಸರೆಯರು. ಆ ಅಪ್ಸರೆಯರಿಗಿಂತ ಹೆಚ್ಚು ಇಲ್ಲಿ ವೀರರು ಅಲ್ಲಿ ಹೋಗಿ ಸೇರ್ಕೊಂಡ್ಬಿಟ್ಟಿದ್ದಾರೆ. ಹಾಗಾಗಿ ಅವ್ರನ್ನ ಕರ್ಕೊಂಡು ಹೋಗ್ಲಿಕ್ಕೂ ಅಪ್ಸರೆಯರು ಸಾಕಾಗ್ತಾ ಇಲ್ಲ. ಕವಿಯ ಕಲ್ಪನೆ ಮತ್ತು ಹೋಲಿಕೆ ಎರಡೂ ಅದ್ಭುತ. ಇಲ್ಲಿ ಆಕಾಶದಲ್ಲೆಲ್ಲ ವೀರ ಸ್ವರ್ಗವನ್ನು ಪಡೆದವರ ಸಾಲೇ ತುಂಬಿತ್ತು. ಇಲ್ಲಿ 2 ತಾತ್ಪರ್ಯಗಳನ್ನು ನಾವು ನೋಡಬೇಕು. ಒಂದು, ವೀರಮರಣ ಹೊಂದಿದ ಎಲ್ಲ ಸೈನಿಕರು ಸ್ವರ್ಗವನ್ನೇ ಸೇರ್ತಾರೆ. ಎರಡನೇದಾಗಿ ಯುದ್ಧದಲ್ಲಿ ಹತರಾದವರು ಅಸಂಖ್ಯರು ಅಂತ. ಸೊ ಈ ನಿಟ್ಟಿನಲ್ಲಿ ಮುಂದಿನ ಪದ್ಯದಲ್ಲಿ ನೋಡೋಣ ಏನಾಯಿತು ಅಂತ. ಬರಲಿ ಸಮರಕ್ಕೆ ಸಾತ್ಯಕಿಯ ನೀ ಕರೆಯನುತ ಬಿಲುದುಡುಕಿ ರಥದಲ್ಲಿ ಸರಿಸ ತಾಳಧ್ವಜವನೆತ್ತಿಸಿ ಸಮರದರ ನೆರಹಿ ಸರಳ ತೂಗುತ ಮಾರು ಬಲವನು ತರುವಿ ನಿಂದನು. ಭೀಷ್ಮನು ಅಗ್ಗದ ಬಿರುದ ಸಂಭಾವಿಸುತ್ತ ಪಾಠಕ ಕೋಟಿ ಗಡಬಡಿಸೇ ಭೀಷ್ಮನು ತನ್ನ ರಥವನ್ನು ಸಿದ್ಧಗೊಳಿಸಿ ಅದರ ಮೇಲೆ ತಾಳಧ್ವಜವನ್ನು ಹಾರಿಸಿ ಸುತ್ತಲೂ ಸಮರಥರನ್ನು ನಿಲ್ಲಿಸಿ ಒಂದು ಕೈಯಲ್ಲಿ ಬಿಲ್ಲನ್ನು ಇನ್ನೊಂದರಲ್ಲಿ ಬಾಣವನ್ನು ಹಿಡಿದು ಶತ್ರು ಸೇನೆಯನ್ನು ತಡೆದು, ಈಗ ಸಾತ್ಯಕಿ ಯುದ್ಧಕ್ಕೆ ಬರಲಿ, ಅವನನ್ನು ಕರೆಯಿರಿ ಅಂತ ಹೇಳಿದಂತೆ. ಯಾಕಂದರೆ ಸಾತ್ಯಕಿ ಅವನ ಮೇಲೆ ಯುದ್ಧ ಮಾಡಿ ಅವನ ಸಾರಥಿಯನ್ನು ಕೊಂದಿದ್ನಲ್ವೇ. ಸೊ ಈ ಒಂದು ನಿಟ್ಟಿನಲ್ಲಿ ಅತ್ಯಂತ ಆವೇಶದಲ್ಲಿ ಭೀಷ್ಮರು ಹೇಳ್ತಿದ್ದಾರೆ, ಈಗ ಸಾತ್ಯಕಿ ಯುದ್ಧಕ್ಕೆ ಬರಲಿ, ಅವನನ್ನು ಕರೆಯಿರಿ ಎಂದು ನಿಂತರು. ಅದರ ತಕ್ಕ ಹಾಗೆ ಅವರ ಪಾಠಕರು ಭೀಷ್ಮನ ಬಿರುದುಗಳನ್ನು ಹೊಗಳುತ್ತಿದ್ದರು. ಭೀಷ್ಮನಿಗೆ ವಯಸ್ಸಾದರೂ ಪೌರುಷದಲ್ಲಿ ಅವನ ಸರಿಸಮನಾಗಿ ನಿಲ್ಲುವ ಶೂರರಿರಲಿಲ್ಲ. ಹೀಗೆ ಮುಂದುವರಿಯುತ್ತಾ ನೋಡೋಣ. ಕಾಲಯಮನೋ ಭೀಷ್ಮನೋ ಹಡ ಮೇಳವೇ ಮಜ ಹಾಕು ಮಾರಿಯ ದಾಳಿಗೆ ತುದ್ದಾದದೇ ತಡಬೇಕೆ ತೆಗೆಯನುತ ಆಳು ಮುರಿದುದು ಮೋಹರದ ಭೂಪಾಲಕರು ಉರಿಯೊಡೆದು ದೊರೆಗಳ ಮೇಲೆ ಬಿಸುಟರು ವೀರಗಂಗಾಧರು ಜನ ಉಪಟಳವ ದೊರೆಗಳ ಮೇಲೆ ಬಿಸುಟರು ವೀರಗಂಗಾಧರು ಜನ ಉಪಟಳವ. ಇವನೇನು ಭೀಷ್ಮನೋ ಕಾಲಯಮನೋ ಎಂಬ ಭಯ ಪಾಂಡವರ ಸೇನಾ ನಾಯಕರಲ್ಲಿ ಮೂಡಿಸಿತು. ನಾವಿಂದು ಮಾರಿಗೆ ಬಲಿಯಾದ ಹಾಗಾಯಿತು, ನಾವೆಲ್ಲಿ ಅವನೆಲ್ಲಿ ಎನ್ನುತ್ತಾ ತಮ್ಮ ಪಾಳಯಕ್ಕೆ ಓಡಿದರು. ಅಂದರೆ ಭೀಷ್ಮನ ಒಂದು ಪೌರುಷ ಹೇಗಿತ್ತು, ಎಷ್ಟೋ ವಯಸ್ಸಾದರೂ ಕೂಡ ಅವನು ಮಹಾಪರಾಕ್ರಮಿ. ಅವನ ಒಂದು ಕಾಳಗಕ್ಕೆ ಹೆದರಿ ಈ ಎಲ್ಲ ಶೂರರು
ತಾವು ಎಲ್ಲಿ ಬಂದು ನಿಂತಿದ್ದೀವಪ್ಪ, ನಮ್ಮ ಒಂದು ಪರಾಕ್ರಮದ ಮುಂದೆ ನಾವು ಈ ಭೀಷ್ಮರ ಪರಾಕ್ರಮ ಮುಂದೆ ನಾವು ಎಲ್ಲೂ ನಿಲ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ನಾವೆಲ್ಲಿ ಅವನೆಲ್ಲಿ ಎನ್ನುತ್ತಾ ತಮ್ಮ ಪಾಳಯಕ್ಕೆ ಓಡಿದರಂತೆ. ತಮ್ಮ ದೊರೆಗಳಿಗೆ ಭೀಷ್ಮನ ಪರಾಕ್ರಮದ ತಾಪ ನಮಗೆ ಬಹಳ ದುಸ್ಸಾಧ್ಯವಾಗಿದೆ ಎಂದು ದೂರಿದರಂತೆ. ಹೋಗಿ ಹೇಳ್ತಿದರಂತೆ, ಈ ಭೀಷ್ಮನನ್ನು ಎದುರಿಸಲಿಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ, ತುಂಬ ಕಷ್ಟ, ಅವನ ಪರಾಕ್ರಮಕ್ಕೆ ನಾವೆಲ್ಲ ಮಣಿದು ಬಿಟ್ಟಿದ್ದೀವಂತ ಅಲ್ಲಿ ಇರುವಂಥ ತಮ್ಮ ರಾಜರ ಹತ್ರ ಹೋಗಿ ಒಂದು ರೀತಿಯಲ್ಲಿ ಕಂಪ್ಲೇಂಟ್ ಅಂತೀವಲ್ಲ, ದೂರ್ತಾ ಇದ್ದಾರಂತೆ. ಮುಂದೆ ಏನಾಯಿತು ನೋಡೋಣ. ಸೋಲಮಿಗಳೊಳ ಸರಿವ ಬಿರುದರ ಬೀಳಗೆಡಹಿಸಿ ಕಪಿಯ ಹಳವಿಗೆ ಗೋಲನೆತ್ತಿಸಿ ಕೆಲಬಲದ ಮನೆಯರ ಕೈ ಬೀಸಿ ಆಲಿಯಲಿ ಕಿಡಿಸೂಸೆ ಬೀಸೆಯ ಮೇಲೆ ತಿರುಗುತ್ತ ಔಡುಗಚ್ಚಿ ಕರಾಳ ರೋಷ ಮಹೋಗ್ರ ವೀರನು ಪಾರ್ಥನಿಧಿರಾದ ಸೋಲನ್ನು ತಪ್ಪಿಸಿಕೊಳ್ಳಲು ಹಿಂದೆ ಸರಿಯುತ್ತಿದ್ದ ವೀರರನ್ನು ತನ್ನವರಿಂದ ಹೊಡೆಸಿ ಕೆಡವಿಸಿದಂತೆ ಕಪಿಧ್ವಜವನ್ನು ರಥಕ್ಕೆ ಕಟ್ಟಿಸಿ ಸುತ್ತಮುತ್ತಲಿದ್ದ ಸಾಮಂತರನ್ನು ಕೈ ಬೀಸಿ ಬರಲು ಸನ್ನೆ ಮಾಡಿ, ಅಂದರೆ ಭೀಷ್ಮ ಯುದ್ಧ ಮಾಡ್ತಾ ಇದ್ದಾರೆ, ಯುದ್ಧ ಮಾಡಿ ಪ್ರತಿಯೊಬ್ಬರನ್ನ ಹಾಗೆ ಸೋಲಿಸ್ತಾ ಇದ್ದಾನೆ, ಹಾಗೆ ಮತ್ತೆ ಕೈ ಸನ್ನೆಯಲ್ಲಿ ಬನ್ನಿ ಯುದ್ಧಕ್ಕೆ ಅಂತ ಅಲ್ಲಿ ಸಾರ್ತಾ ಇದ್ದಾನಂತೆ. ಇದನ್ನೆಲ್ಲ ನೋಡ್ತಾ ಇರುವಂಥ ಪಾರ್ಥ ಅಂದರೆ ಅರ್ಜುನ, ಅವನು ನೋಡ್ತಾ ಇದ್ದಾನಂತೆ ಭೀಷ್ಮರ ಒಂದು ಆ ಪರಾಕ್ರಮ, ಅವರು ಬಂದಿರುವಂಥ ಯುದ್ಧ ಛಲ. ಆಗ ಅವನ ಕಣ್ಣಲ್ಲಿ ಕಿಡಿಗಾರ್ತಾ ಇದ್ದಾನಂತೆ ಯಾರು? ಅರ್ಜುನ. ಮೀಸೆಯನ್ನು ಮೇಲಕ್ಕೆ ತಿರುವಿ ಔಡುಗಚ್ಚಿ ಅವನಿಗೆ ಬರ್ತಾ ಇದೆ ಕ್ರೋಧ, ಏನಪ್ಪ ಈ ಭೀಷ್ಮನನ್ನ ನಾನು ಎದುರಿಸಲೇಬೇಕು ಇವಾಗ ಅಂತ. ಮಹಾರೋಷಭರಿತನು ಭಯಂಕರನು ಆದ ವೀರ ಪಾರ್ಥನು ಭೀಷ್ಮನನ್ನು ಎದುರಿಸಿ ನಿಂತನು. ಅಂದರೆ ಭೀಷ್ಮ ಅವನನ್ನು ಎದುರಿಸಲಿಕ್ಕೆ ಯಾರಿಂದನೂ ಸಾಧ್ಯ ಆಗ್ತಾ ಇಲ್ಲ, ಇಂಥ ಸಂದರ್ಭದಲ್ಲಿ ನಾನು ಹೋಗಲಿಲ್ಲ ಅಂದರೆ ಇದು ಸರಿ ಹೋಗೋದಿಲ್ಲ ಅಂತ ಹೇಳಿಬಿಟ್ಟು ಅದೇ ರೀತಿಯಲ್ಲಿ ಅವನಿಗೆ ಕ್ರೋಧ ಒಂದೇ ಸರಿ ಬರ್ತಾ ಇದೆ. ಅವನು ಔಡುಗಚ್ಚಿ ಅಲ್ಲಿ ಬರ್ತಾ ಇದ್ದಾನೆ, ನಾನೇ ಭೀಷ್ಮನ ಜೊತೆಗೆ ಯುದ್ಧ ಮಾಡ್ತೀನಿ ತಾಡು ಅಂತ ಹೇಳ್ಬಿಟ್ಟು ಅಲ್ಲಿ ಬಂದು ನಿಂತ್ಕೊಂಡಿದ್ದಾನಂತೆ. ಮುಂದೆ ಏನಾಗುತ್ತೆ ನೋಡೋಣ. ತೊಲವು ಕಲಿ ಭೀಷ್ಮ ವೃದ್ಧರಿಗೆ ಎಳಬಟರ ಕೂಡಾವುದು ಅಂತರವು ಅಳಿಬಲರ ಹೆದರಿಸಿದ ಎಕ್ಕಳಬೇಕೆ ಸಾರೆನೂತ ತೊಲಗು ಕಲಿ ಭೀಷ್ಮ ವೃದ್ಧರಿಗೆ ಕೆಳಬಟರ ಕೂಡಾವುದಂತರವು ಅಳಿಬಲರ ಹೆದರಿಸಿದ ಎಕ್ಕಳಬೇಕೆ ಸಾರೆನುತ ತುಳುಕಿದನು ಕೆಂಗೋಲ ಜನತೆಯ ನೆಲನದಾವುದು ದೆಕ್ಕದಾವುದು ತುಳುಕಿದನು ಕೆಂಗೋಲ ಜನತೆಯ ನೆಲನದಾವುದು ದಿಕ್ಕದಾವುದು ಸಲೆ ನಭೋ ಮಂಡಲಮದಾವುದು ಎನಲ್ಕೆ ಕಲಿಪಾತ. ಪಾರ್ಥ ಎದುರಿಗೆ ಬಂದಿದ್ದಾನೆ ಭೀಷ್ಮನ ಎದುರಿಗೆ. ಅರ್ಜುನ ಭೀಷ್ಮನಿಗೆ ಹೇಳ್ತಾ ಇದ್ದಾನಂತೆ, ನೀನು ಎಷ್ಟಾದರೂ ಮುದುಕ, ನಿನಗೆ ವಯಸ್ಸಾಗಿದೆ, ನಾನು ಯುವಕ, ನಾನು ನಿನ್ನ ಜೊತೆಗೆ ಹೋರಾಡಬೇಕೇ? ಅದರಲ್ಲೂ ಅಜ್ಜ ಮೊಮ್ಮಗನ ಒಂದು ಅವರಲ್ಲಿ ಇರುವಂಥ ಬಾಂಧವ್ಯ ಹೇಳಬೇಕು ಅಂದರೆ ಅರ್ಜುನನಿಗೆ ಭೀಷ್ಮನ ಜೊತೆಗೆ ಯುದ್ಧ ಮಾಡಲಿಕ್ಕೆ ಇಷ್ಟ ಇಲ್ಲ. ಆದರೆ ಭೀಷ್ಮ ಮಾಡ್ತಾ ಇರುವಂತಹ ಒಂದು ಯುದ್ಧ, ಅವರ ಪರಾಕ್ರಮ, ಅದಕ್ಕೆ ಸರಿಸಮನಾಗಿ ಯಾರು ಹೋರಾಡಲಿಕ್ಕಿಲ್ಲ ಅಂತಂದಾಗ ಅರ್ಜುನನಿಗೆ ಬೇರೆ ವಿಧಿ ಇಲ್ಲ, ಭೀಷ್ಮನ ಎದುರಿಗೆ ಬರಲೇಬೇಕಾಯಿತು. ಬಂದಾಗ ನಾವು ಹೇಳ್ತೀವಿ, ಯಾರನ್ನಾದರೂ ಅವರ ಪೌರುಷವನ್ನು ಕಡಿಮೆ ಮಾಡಬೇಕು ಅಥವಾ ಅವರ ಗಾಂಭೀರ್ಯವನ್ನು ಕಡಿಮೆ ಮಾಡಬೇಕಂದ್ರೆ ಸ್ವಲ್ಪ ಅವ್ರನ್ನ ತೆಗಳಿದರೆ, ಒಂದು ಸ್ವಲ್ಪ ಕ್ರಿಟಿಸೈಸ್ ಮಾಡಿದ್ರೆ ಹೇಗೋ ಅವರೊಂದು ಆತ್ಮವಿಶ್ವಾಸ ಕಡಿಮೆ ಆಗುತ್ತೆ ಅಂತೆ. ಸೊ ಹಾಗೆ ಇಲ್ಲಿ ಅರ್ಜುನ ಹೇಳ್ತಿದ್ದಾನಂತೆ, ಭೀಷ್ಮ ನೀನು ಎಷ್ಟಾದರೂ ಮುದುಕ, ನಿನಗೆ ವಯಸ್ಸಾಗ್ಬಿಟ್ಟಿದೆ, ನೀನೆಲ್ಲಿ ನಾನೆಲ್ಲಿ, ನಾನು ಇನ್ನು ಯುವಕ, ಕೈಲಾಗದ ಯೋಧರನ್ನು ಬೆದರಿಸಿದ ಮಾತ್ರಕ್ಕೆ ನೀನು ಹೆಚ್ಚಿನ ವೀರನಾಗಲಿಲ್ಲ. ನೀನು ಇಲ್ಲಿವರೆಗೂ ನೋಡಿರುವಂಥ ಎಲ್ಲ ಯೋಧರು ನಿನ್ಗಿಂತ ಪರಾಕ್ರಮಿಗಳಲ್ಲ. ಅಂಥವ್ರ ಜೊತೆ ಯುದ್ಧ ಮಾಡಿ ಅವನು ಸೋಲಿಸೋದಕ್ಕೆ ನಿನ್ನಲ್ಲಿ ನೀನು ಮಹಾಪರಾಕ್ರಮಿ ಅಂದ್ಕೊಂಡಿದೀಯಾ ಅಂತ ಇಲ್ಲಿ ಚೇಷ್ಟೆ ಮಾಡ್ತಾನಂತೆ ಅರ್ಜುನ. ತೊಲಗು ಎನ್ನುತ್ತಾ ಕೆಂಪಾದ ಗರಿಗಳುಳ್ಳ ಅವನ ಬಾಣದಲ್ಲಿರುವಂಥ ಕೆಂಪಾದ ಗರಿಗಳುಳ್ಳ ಬಾಣಗಳನ್ನು ಪ್ರಯೋಗಿಸಲು
ಭೂಮಿ ಯಾವುದು, ಆಕಾಶ ಯಾವುದು, ಯಾವ ದಿಕ್ಕು ಎಂದು ತಿಳಿಯದಂತಾಯ್ತಂತೆ. ಅಂದರೆ ಅರ್ಜುನ ಅವನು ಮಹಾಪರಾಕ್ರಮಿ, ಬಿಲ್ವಿದ್ಯೆಗಾರ. ಅವನ ಬಿಲ್ಲಿನಲ್ಲಿ ಅವನ ಒಂದು ಪರಾಕ್ರಮದ ಮುಂದೆ ಯಾರೂ ನಿಲ್ಲಲಿಕ್ಕೆ ಸಾಧ್ಯ ಇಲ್ಲ. ಅವನ ಬಿಲ್ಲು ವಿದ್ಯೆಯನ್ನು ಎಲ್ಲರೂ ಮೆಚ್ಚಿಕೊಂಡಿದ್ದು, ಭೀಷ್ಮರು ಮೆಚ್ಚಿಕೊಂಡಿದ್ದೆ. ಅಂಥದ್ರಲ್ಲಿ ಅವನ ಬಾಣಗಳ ಒಂದು ಹೊಡೆತಕ್ಕೆ ಇಡೀ ಭೂಮಿ ನಡಕ್ತಂತೆ. ಅಲ್ಲಿ ಎದ್ದಿರುವಂಥ ಧೂಳಲ್ಲಿ ಏನೂ ಕಾಣದಾಯ್ತಂತಂದ್ರೆ, ಅಂದರೆ ಆ ರೀತಿಯಲ್ಲಿ ಅರ್ಜುನ ತನ್ನ ಬಿಲ್ಲನ್ನು ಬಿಟ್ಟಿದ್ದಾನೆ, ಬಾಣಗಳ ಸುರಿಮಳೆಯನ್ನು ಮಾಡಿದಾನಂತ ಇಲ್ಲಿ ಕವಿ ವರ್ಣಿಸ್ತಾ ಇದ್ದಾನೆ. ಇದಕ್ಕೆ ಪ್ರತಿಯಾಗಿ ಭೀಷ್ಮ ಏನು ಮಾಡ್ತಾನೆ ಅನ್ನೋದನ್ನು ಮುಂದಿನ ಪದ್ಯದಲ್ಲಿ ನೋಡೋಣ. ಪೂತುರೇ ಕಲಿಪಾರ್ಥ ಋಷಿಗೌರಾತಮಯವಾಯ್ತು ಅವನೀ ಕಾರ್ಮುಕ ಪೂತನಾತನ ಗರುಡಿಯಲ ಆ ಕಲಿತ ಮನೆ ನಿನಗೆ ಆತುಕೊಳ್ಳಾದಡೆ ಎನ್ನುತ್ತ ಕಪಿಕೇತನಾತನ ಶರಹತಿಯನಾಂತು ಆ ಮಾತು ಹಿಂಚಿತು ಕಡಿದು ಬಿಸುಟನು ಕೃಷ್ಣ ಬೆರಗಾಗೆ. ಅರ್ಜುನನ ಬಾಣದಿಂದ ಇಡೀ ಭೂಮಿಯೇ ಒಂದು ರೀತಿಯಲ್ಲಿ ಮಣ್ಣಾಗಿ ಹೋಯಿತು, ಅದು ಧೂಳಾಗಿ ಹೋಯಿತು, ಏನೂ ಅಲ್ಲಿ ಕಾಣ್ತಾ ಇಲ್ಲ. ಅಂಥ ಸಂದರ್ಭದಲ್ಲಿ ಭೀಷ್ಮ ನೋಡ್ತಾನಂತೆ. ಅವನಿಗೆ ಹೆಮ್ಮೆ, ಒಂದು ರೀತಿಯಲ್ಲಿ ಅವನು ಹೇಳ್ತಾನಂತೆ ಭೀಷ್ಮ, ಅರ್ಜುನ ಭಲೆ ಭಲೆ ಅಂದರೆ ಇಲ್ಲಿ ವ್ಯಂಗ್ಯವಿರಲಿಲ್ಲ, ಅದರ ಬದಲಾಗಿ ವಾತ್ಸಲ್ಯ, ಅಭಿಮಾನ ಎರಡೂ ಇತ್ತು. ಯಾಕಂದರೆ ಭೀಷ್ಮನಿಗೆ ಅತ್ಯಂತ ಪ್ರಿಯನಾದವನು ಅರ್ಜುನ. ಅಂಥದ್ರಲ್ಲಿ ಅರ್ಜುನ ತನ್ನ ಎದುರಿಗೆ ಬಂದು ಯುದ್ಧ ಮಾಡ್ತಿದ್ದಾನೆ. ಅವನ ಒಂದು ಪೌರುಷವನ್ನು ನೋಡ್ತಾ ಇದ್ದಾನೆ. ಅವನ ಒಂದು ಆ ಬಾಣ ಪ್ರಯೋಗ ಮಾಡುವಂಥ ಕಲೆಯನ್ನು ಎಲ್ಲೋ ಅವನಿಗೆ ಮನಸ್ಸಿಗೆ ತುಂಬ ತೃಪ್ತಿ ಕೊಡ್ತಾ ಇದೆ. ತನ್ನ ಮೇಲೆ ಯುದ್ಧಕ್ಕೆ ಬಂದರೂ ಕೂಡ ಭೀಷ್ಮ ಹೇಳ್ತಿದ್ದಾನಂತೆ, ಭಲೆ ಭಲೆ ಭೂಮಿ ಎಲ್ಲ ಬಾಣವಾಯಿತು, ಎಷ್ಟೇ ಆಗಲಿ ಧನುರ್ವಿದ್ಯಾ ಪಿನಾಕಿಯಾದ ದ್ರೋಣನ ಬಳಿ ನೀನು ವಿದ್ಯೆಯನ್ನು ಕಲಿತನಲ್ಲವೇ. ಅಂದರೆ ಇಲ್ಲಿಯೂ ಕೂಡ ಹೇಳ್ತಾ ಇರೋದೇನು, ನೀನು ಕಲ್ತಿದ್ದು ದ್ರೋಣರಲ್ಲಿ. ಈಗ ದ್ರೋಣರು ಯಾವ ಕಡೆ, ಕೌರವರ ಕಡೆಯಿಂದ ಯುದ್ಧ ಮಾಡ್ತಾ ಇರೋದು. ದ್ರೋಣ ಅವರ ಗುರುಗಳು, ನಿನಗೆ ವಿದ್ಯೆಯನ್ನು ಕಲಿಸಿಕೊಟ್ಟವರು ದ್ರೋಣರು ಅಂತ ಇದನ್ನು ಹೇಳ್ತಾ, ಆದರೂ ತನ್ನ ಬಾಣಗಳ ಪರಿಯನ್ನೊಮ್ಮೆ ನೋಡು, ನೀನು ಹೌದು ಮಹಾಶೂರ ಮಹಾವೀರ, ಬಾಣ ಪ್ರಯೋಗದಲ್ಲಿ ನಿನ್ನನ್ನು ಮೀರಿಸೋರು ಯಾರೂ ಇಲ್ಲ, ಆದರೂ ಕೂಡ ಇವತ್ತು ನನ್ನ ಬಾಣವನ್ನು ಒಂದ್ಸರಿ ನೋಡು ನೀನು ಅಂತ ಒಂದು ರೀತಿಯಲ್ಲಿ ಇಬ್ಬರು ಚೇಷ್ಟೆಯಲ್ಲಿ ಯುದ್ಧ ಮಾಡುವ ರೀತಿಯಲ್ಲಿ ಹೇಳ್ತಾ ಇದ್ದಾನಂತೆ. ಹೀಗೆ ಹೇಳಿ ಮಾತು ಮುಗಿಯೋ ಮೊದಲೇ, ಇಲ್ಲಿ ಗಮನಿಸಬೇಕು, ಮಾತಾಡ್ತಾನೆ ಮಾತು ಮುಗಿಯೋ ಮೊದಲೇ ಅರ್ಜುನನ ಬಾಣಗಳನ್ನೆಲ್ಲ ಕತ್ತರಿಸಿ ಹಾಕಿದ್ದನು. ಅಂದರೆ ಅರ್ಜುನ ಶೂರ ವೀರ ಪರಾಕ್ರಮಿ ಎಲ್ಲವೂ ಹೌದು, ಆದರೆ ಭೀಷ್ಮನಿಗಿಂತ ಜಾಸ್ತಿ ಅಲ್ಲ, ಭೀಷ್ಮನಿಗಿಂತ ಹೆಚ್ಚಲ್ಲ ಅನ್ನೋದನ್ನು ಇಲ್ಲಿ ಕವಿ ತುಂಬ ಸುಂದರವಾಗಿ ಹೇಳಿದ್ದಾರೆ. ಹೇಗೆ ನಾವು ಚಿಕ್ಕ ಮಕ್ಕಳ ಜೊತೆಗೆ ಆಟ ಆಡಬೇಕಾದ್ರೆ ಸೋಲ್ತೀವೋ, ಅದೇ ಥರ ಭೀಷ್ಮ ಇಲ್ಲಿ ಅರ್ಜುನ ಅವನಿಗೆ ಚಿಕ್ಕ ಹುಡುಗಾನೆ ಇನ್ನು, ಅವನನ್ನು ಒಂದು ಕಡೆ ಹುರಿದುಂಬಿಸಿ ನೀನು ಯುದ್ಧ ಮಾಡು ಅಂತ ಹೇಳಿ, ಹಾಗೆ ಮಾತಿನಲ್ಲೇ ಅವನು ಬಿಟ್ಟಿರುವಂಥ ಬಾಣಗಳನ್ನು ಕಡ್ದು ಹಾಕಿ ಅಲ್ಲೇ ತೋರಿಸ್ಕೊಡ್ತಾ ಇದ್ದಾನೆ. ನೀನೇನಿದ್ರು ಇನ್ನೂ ಸುಮ್ಮನೆ ಚಿಕ್ಕ ಹುಡುಗ, ನನ್ನ ಜೊತೆಗೆ ಯುದ್ಧ ಮಾಡ್ತಿದೀಯಾ, ತುಂಬ ಸಂತೋಷ, ಆದರೆ ನಾನು ನಿನಗಿಂತ ಪರಾಕ್ರಮಿ, ನಾನು ನಿನ್ನನ್ನು ಯುದ್ಧದಲ್ಲಿ ಸೋಲಿಸಬಲ್ಲೆ ಎಂಬುದನ್ನು ಇಲ್ಲಿ ಸೂಕ್ಷ್ಮವಾಗಿ ಅವನ ಬಾಣಗಳನ್ನೆಲ್ಲ ಕತ್ತರಿಸಿ ಹಾಕಿ ಅವನನ್ನು ಒಂದು ರೀತಿಯಲ್ಲಿ ಪ್ರಚೋದಿಸ್ತಾನೆ. ಇದನ್ನು ಈ ನೈಪುಣ್ಯತೆಯನ್ನು ನೋಡ್ತದೆ ಯಾರು? ಅರ್ಜುನನ ಸಾರಥಿ, ಪಾರ್ಥ ಸಾರಥಿ ಶ್ರೀ ಕೃಷ್ಣ ಪರಮಾತ್ಮ. ಕೃಷ್ಣನೇ ಬೆರಗಾದನಂತೆ. ಯಾಕಂದರೆ ಭೀಷ್ಮ ಈ ರೀತಿಯಲ್ಲಿ ಅರ್ಜುನನ ಬಾಣಗಳನ್ನು ಕತ್ತರಿಸಬಹುದೆನ್ನುವುದನ್ನು ಅವರು ಕೃಷ್ಣ ಪರಮಾತ್ಮ ಊಹಿಸಿರಲಿಲ್ಲ. ಆದರೆ ಎಲ್ಲೋ ಕೃಷ್ಣನಿಗೂ ಒಂದು ಕಡೆ ಚಿಕ್ಕದಾದಂಥ ಅಳುಕು. ಯಾಕಂದರೆ ಭೀಷ್ಮರ ಮುಂದೆ ನಾವು ನಿಲ್ಲಬಹುದೇ, ಪಾಂಡವರು ಗೆಲ್ಲಬಹುದೇ ಎಂಬುವಂಥ ಒಂದು ಅಳುಕನ್ನು ಇಲ್ಲಿ ಸೂಕ್ಷ್ಮವಾಗಿ ಕವಿ ನಿದರ್ಶಿಸಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಮುಂದಿನ ಪದ್ಯದಲ್ಲಿ ಏನಾಗುತ್ತೆ ನೋಡೋಣ. ಕುದುರೆ ಕಂಗೆಟ್ಟಮೋ ರಾರಿಯ ಹೃದಯ ಸಂಚಲವಾಯ್ತು, ಗಾಲಿಗಳು ದುರಿದಮೋ ಗರುವಾಯಿಗೆಟ್ಟನು ಮೇಲೆ ಹನುಮಂತ. ಹೆದರಿದರು ನಾಯಕರು ಪಾಂಡವರಾದಟು ಮುರಿದುದು, ಸುರರು ಚಿಂತಿಸಿ ಕುದಿದರು ಅರ್ಜುನ ಪಕ್ಷಪಾತ ಎತ್ತವಾಯ್ತೆಂದು.
ಶತ್ರುಗಳ ಪ್ರಾಣಪ್ರಯೋಗದಿಂದ ಅರ್ಜುನನ ರಥದ ಕುದುರೆಗಳು ಕಂಗೆಟ್ಟವು. ಇಲ್ಲಿ ಶತ್ರು ಅಂದರೆ ಯಾರು? ಎದುರುಗಡೆ ನಿಂತಹ ಭೀಷ್ಮರು. ಸೊ ಅವರ ಬಾಣಪ್ರಯೋಗದಿಂದ ಅರ್ಜುನನ ರಥದ ಕುದುರೆಗಳು ಕಂಗೆಟ್ಟವು. ಅಂದರೆ ಯಾವ ರೀತಿಯಲ್ಲಿ ಅವರು ಬಾಣಗಳನ್ನು ಬಿಟ್ಟಿರಬಹುದು ಅನ್ನೋದನ್ನು ನಾವು ಊಹಿಸಬಹುದು. ಅದು ಯಾವ ರಥ? ಅದು ಆ ರಥದಲ್ಲಿ ಕೂತವ್ರು ಯಾರು? ಬರೀ ಅರ್ಜುನ ಅಲ್ಲ, ಶ್ರೀಕೃಷ್ಣ ಪರಮಾತ್ಮ. ಕೃಷ್ಣ ಪರಮಾತ್ಮನೇ ಕೂತಿರುವಂತಹ ಒಂದು ರಥದಲ್ಲಿ ಆ ರಥವನ್ನೇ ಆ ಕುದುರೆಗಳನ್ನು ಕಂಗೆಡಿಸ್ತಾ ಇದ್ದಾನಂದರೆ ನಾವು ಇಲ್ಲಿ ಭೀಷ್ಮರ ಒಂದು ಪೌರುಷವನ್ನು ಯೋಚಿಸಬಹುದು. ಅದನ್ನೊಂದು ನಾವು ತೀಕ್ಷ್ಣವಾಗಿ ತಿಳಿದುಕೊಳ್ಬೇಕಾಗುತ್ತೆ. ಇಲ್ಲಿ ಶ್ರೀಕೃಷ್ಣನ ಹೃದಯ ಬಡಿತಂತೆ. ಯಾಕಂದರೆ ಈ ಯುದ್ಧ ನೋಡ್ತಾ ಇದ್ದಾರೆ, ಭೀಷ್ಮರ ಒಂದು ಅಸಾಧ್ಯವಾದಂಥ ಪರಾಕ್ರಮ ನೋಡಿದಾಗ ಶ್ರೀಕೃಷ್ಣನ ಹೃದಯವೂ ಬಡಿದುಕೊಂಡಿತು. ರಥದ ಗಾಲಿಗಳು ಅದುರಿದವು. ಎಲ್ಲೋ ಒಂದು ಕಡೆ ಅದು ಅದರ್ತಾ ಇದೆ ಅಂತೆ. ಯಾಕಂದರೆ ಆ ರೀತಿಯಾಗಿ ಎದುರುಗಡೆಯಿಂದ ಬರ್ತಾ ಇರುವಂಥ ಬಾಣಗಳ ಸುರಿಮಳೆ ಅದನ್ನು ತಡಿಲಿಕ್ಕೆ ಇವರಿಗೆ ಸಾಧ್ಯ ಆಗ್ತಾ ಇಲ್ಲ. ರಥದಲ್ಲಿ ಇರುವಂಥ ಹನುಮಂತನು ಗಾಂಭೀರ್ಯವನ್ನು ಕಳೆದುಕೊಂಡನು. ಅಂದರೆ ಈ ಅರ್ಜುನನ ರಥ ಇದೆಯಲ್ಲ, ಇದು ಎಷ್ಟೊಂದು ವಿಶಿಷ್ಟವಾದಂಥದ್ದು ಅಂದರೆ ಶಕ್ತಿ ಅದು. ಅದರಲ್ಲಿ ಪರಮಾತ್ಮನೇ ಕೂತಿದ್ದಾನೆ. ಸಾಲದಕ್ಕೆ ಮೇಲೆ ಅವನ ಧ್ವಜದಲ್ಲಿ ಮಾರುತಿ ಆಂಜನೇಯ ಮಹಾಪರಾಕ್ರಮಿ ಅವನು ಅಲ್ಲಿ ನೆಲೆಸಿದ್ದಾನೆ. ಅಂತಹ ಒಂದು ವಿಶಿಷ್ಟವಾದಂತಹ ಶಕ್ತಿಯುತವಾದಂತಹ ಒಂದು ರಥವನ್ನೇ ಈ ಭೀಷ್ಮ ತನ್ನ ಬಾಣ ಪ್ರಯೋಗದಿಂದ ಅಲ್ಲಾಡಿಸ್ತಾ ಇದ್ದಾನೆ ಅಂತಂದರೆ ಇಲ್ಲಿ ನಾವು ಗಮನಿಸಬೇಕಾಗಿರೋದು ಏನಪ್ಪ ಅಂದರೆ ಭೀಷ್ಮನಿಗಿರುವಂತಹ ಶೌರ್ಯ. ಅವನು ಇಚ್ಛಾಮರಣಿ, ಅವನಿಗೆ ಮರಣ ಇಲ್ಲ. ಅವನು ಕೇಳುವವರೆಗೂ ಅವನಿಗೆ ಸಾವು ಬರೋದಿಲ್ಲ. ಅವನ ತ್ಯಾಗ, ಅವನ ಪರಿಶ್ರಮ, ಅವನಲ್ಲಿ ಪರಮಾತ್ಮನಲ್ಲಿರುವಂಥ ಅವನ ಭಕ್ತಿ. ಯಾಕಂದರೆ ಕೃಷ್ಣನಲ್ಲಿ ಅವನು ತನ್ನನ್ನು ಅನುರಕ್ತಗೊಳಿಸಿದ್ದಾನೆ. ಅಂತಹ ಭೀಷ್ಮನಿಗೆ ಪೌರುಷ ಇಲ್ಲದೆ ಇರುತ್ತಾ? ಯಾಕಂದರೆ ನಾವು ದೇವರಂತಾರೆ, ಭಕ್ತನಿಗೆ ದೇವರು ಶರಣಾಗತನಾಗ್ತಾರಂತೆ. ಅದೇ ನಿಟ್ಟಿನಲ್ಲಿ ಈ ಭೀಷ್ಮ ಕೃಷ್ಣನಲ್ಲಿ ಅತ್ಯಂತ ತನ್ನ ಒಂದು ಭಕ್ತಿಯನ್ನು ಇಟ್ಟುಕೊಂಡವನು. ಅಷ್ಟೇ ಪರಾಕ್ರಮಿ. ಇವತ್ತು ಕೃಷ್ಣ ಅವನ ಎದುರುಗಡೆ ಆ ಒಂದು ವೈರಿ ಸ್ಥಾನದಲ್ಲಿ ನಿಂತಿರುವಂಥನು. ವೈರಿ ಭೌತಿಕವಾಗಿ, ಆದರೆ ಮನಸ್ಸಿನಲ್ಲಿ ಭಗವಂತ ದೇವದೇವ ಅವನು. ಸೊ ಅಂಥದ್ರಲ್ಲೂ ಈ ಭೀಷ್ಮ ತನ್ನ ಒಂದು ಬಾಣದ ಪ್ರಯೋಗ ಮಾಡಿದಾಗ ಅಂಥ ಶಕ್ತಿಯುತವಾದಂತಹ ಒಂದು ಆ ರಥ ಅಳ್ಳಾಡ್ತಾ ಇದೆ. ಅದರ ಒಂದು ಗಾಲಿಗಳು ಅದರ್ತಾ ಇದ್ದೇವೆ. ರಥದಲ್ಲಿದ್ದ ಹನುಮಂತನು ಗಾಂಭೀರ್ಯವನ್ನು ಕಳೆದುಕೊಳ್ತಾ ಇದ್ದಾನೆ. ಅಂದರೆ ಹನುಮಂತನಿಗೂ ಅಲ್ಲಿ ಎಲ್ಲೋ ಭಯ ಆಗ್ತಾ ಇದೆ ಅಂತ. ಪಾಂಡವರ ಪರಾಕ್ರಮ ಮುರಿದು ಪಾಂಡವರ ನಾಯಕರು, ಅಂದರೆ ಇಲ್ಲಿ ಪಾಂಡವರ ನಾಯಕರಿಗೂ ಹೆದರಿಕೆ ಶುರು ಆಯಿತು. ಎಲ್ಲಪ್ಪ, ನಾವು ಇಷ್ಟೊಂದು ಶಕ್ತಿ ನಮಗಿದೆ, ಇಷ್ಟೊಂದು ಪರಾಕ್ರಮ ಇದೆ, ಘಟಾನುಘಟಿಗಳು ನಾವು, ಆದರೂ ಕೂಡ ಈ ಒಬ್ಬ ಭೀಷ್ಮನನ್ನು ನಮಗೆ ಎದುರಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ವಲ್ಲ. ಅವರಲ್ಲಿ ಭಯ ಉಂಟಾಗ್ತಾ ಇದೆ ಅಂತೆ. ಯುದ್ಧದಲ್ಲಿ ನೋಡುತ್ತಿದ್ದ ದೇವತೆಗಳು, ಯಾಕಂದರೆ ಈ ಒಂದು ಮ್ಯಾಚ್ ಇದ್ದ ಹಾಗೆ ಎಲ್ಲೋ ಒಂದು ಯುದ್ಧ ನಡೀತಾ ಇದೆ ಅಂದರೆ ಮೇಲೆ ಸ್ವರ್ಗದಿಂದ ದೇವತೆಗಳು ಆಕಾಶದಿಂದ ನೋಡ್ತಿರ್ತಾರಂತೆ. ಅವರುಗಳು ಏನಂದರೆ ಯಾರು ಗೆಲ್ಲುತ್ತಾರೋ ಆ ಪಕ್ಷ. ಅವರು ಇಲ್ಲಿವರೆಗೂ ಶ್ರೀಕೃಷ್ಣ ಪರಮಾತ್ಮ ಇದ್ದಂತಹ ಜಾಗದಲ್ಲಿ ತಾವು ಗೆಲ್ಲುತ್ತೀವಿ ಅನ್ನುವಂಥ ಒಂದು ಆಸೆಯಿಂದ ಆ ಕಡೆ, ಅಂದರೆ ಅರ್ಜುನ ಅನ್ನೋ ಒಂದು ಪಕ್ಷದಲ್ಲಿ ಇದ್ದು ಅರ್ಜುನ ಗೆಲ್ಲಬೇಕು ಅನ್ನುವಂಥ ರೀತಿಯಲ್ಲಿ ಅಲ್ಲಿ ಇದ್ದವರು ಅವ್ರು ಅಂತಿದ್ದಾರೆ, ಇದೇನಿದು ಅರ್ಜುನನನ್ನು ಭೀಷ್ಮ ಸೋಲಿಸ್ತಾ ಇದ್ದಾನೆ, ಕೃಷ್ಣ ಪರಮಾತ್ಮ ಇದ್ರೂ ಏನೂ ಆಗ್ತಾ ಇಲ್ಲ, ಎಲ್ಲೋ ನಾವು ಅರ್ಜುನನ ಪಕ್ಷ ಹಿಡಿದು ತಪ್ಪು ಮಾಡಿದ್ವಾ ಅನ್ನುವಂತಹ ಒಂದು ಅವರಲ್ಲಿ ಸಂದೇಹ ಬಂತಂತೆ. ಸೊ ಎಲ್ಲ ದೇವತೆಗಳು ಮೇಲೆ ನಿಂತುಕೊಂಡು ನಾವು ಅರ್ಜುನನ ಪಕ್ಷವನ್ನು ಹಿಡಿದಿದ್ದು ವ್ಯರ್ಥ ಎಂದು ಮನಸ್ಸಿನಲ್ಲೇ ಕುದಿದರಂತೆ. ಅಂದರೆ ಇಲ್ಲಿ ಇದೊಂಥರ ತಾತ್ಪರ್ಯ, ಒಂದು ಸುಂದರವಾದಂಥ ವರ್ಣನೆ ಇದು. ಯಾವ ರೀತಿಯಲ್ಲಿ ಆ ಕೃಷ್ಣ ಮತ್ತು ಅರ್ಜುನನ ಯುದ್ಧ ಭೀಷ್ಮರ ಜೊತೆಗೆ ನಡೀತಾ ಇರೋದು, ಅಲ್ಲಿ ಒಂದು ನಡೆಯುವಂಥ ಆ ಒಂದು ಸನ್ನಿವೇಶವನ್ನು ಕವಿ ನಮಗೆ ಸುಂದರ ರೂಪದಲ್ಲಿ ಇಲ್ಲಿ ಮೂಡಿಸಿಕೊಟ್ಟಿದ್ದಾನೆ. ಮುಂದೆ ನೋಡೋಣ ಏನಾಯಿತು ಅಂತ. ಎತ್ತಲೊಲೆದನು ಅದೆತ್ತ ಸರಿದನು, ಅದೆತ್ತ ಜಾರಿದನು, ಎತ್ತ ತಿರುಗಿದನು, ಎತ್ತಲೊಲೆದನು ಅದೆತ್ತ ಸರಿದನು, ಅದೆತ್ತ ಜಾರಿದನು, ಎತ್ತ ತಿರುಗಿದನು, ಎತ್ತ ಹೆಂಗಿದನು, ಎತ್ತ ಲೌಕಿದನು, ಎತ್ತಲ್ಲುರುಬಿದನು, ಅತ್ತಲತ್ತಲು ರಥಹಯವ ಬಿಡದೊತ್ತಿ ಬೀದಿಗೆ ನೂಕಿ ಪಾರ್ಥನ ಮುತ್ತಯ್ಯನ ಸಮ್ಮುಖಕ್ಕೆ ಬಿಡದೌಕಿದನು ಮುರವೈರಿ. ಯುದ್ಧ ಈ ರೀತಿಯಾಗಿ ನಡೀತಾ ಇದೆ. ಎಲ್ಲ ಕಡೆಯೂ ವೀರರು ತಮ್ಮ ಒಂದು ವೈರಿಗಳ ಜೊತೆಗೆ ಹೋರಾಡ್ತಾ ಇದ್ದಾರೆ. ಆದರೆ ಈ ಒಂದು ಸ್ಥಿತಿಯಲ್ಲಿ ನಾವು ನೋಡ್ತಾ ಇರೋದು
ಅರ್ಜುನ ಮತ್ತು ಭೀಷ್ಮರ ಮಧ್ಯದಲ್ಲಿ ನಡೀತಾ ಇರುವಂತಹ ಕಾಳಗ. ಅರ್ಜುನನು ಅಷ್ಟೇ ಮಹಾಪರಾಕ್ರಮಿ. ಈ ಭೀಷ್ಮರ ಹೊಡೆತಗಳಿಂದ ನೊಂದ್ಕೊಳ್ತಾ ಇದ್ದಾನೆ ಅರ್ಜುನ. ಅವನು ನೊಂದ್ಕೊಂಡು ಸೈರಿಸಿಕೊಂಡು ಶಿವನೇ ಭಲೆ ಎನ್ನುತ್ತಿರಲು ಭೀಷ್ಮನ ಮೇಲೆ ಬಾಣ ಪ್ರಯೋಗ ಮಾಡ್ತಾನಂತೆ. ಯಾಕಂದರೆ ಇಲ್ಲಿವರೆಗೂ ಈ ಅರ್ಜುನನಿಗೆ ಎಲ್ಲೋ ಒಂದು ಕಡೆ ಭೀಷ್ಮ ತನ್ನ ಅಜ್ಜ ಅನ್ನುವಂಥದ್ದು ಮನಸ್ಸಲ್ಲಿದೆ. ಬಾಣ ಪ್ರಯೋಗ ಏನೋ ಮಾಡ್ತಾ ಇದ್ದಾನೆ, ಆದರೆ ಯಾವ ಬಾಣವೂ ಘಾತಕವಾದಂಥದ್ದಲ್ಲ. ಎಲ್ಲೋ ಒಂದು ಕಡೆ ಅವನ ಬಾಣಗಳು ಬಿಟ್ಟಾಗಲೂ ಕೂಡ ಅದು ಭೀಷ್ಮನಿಗೆ ತಾಗಿಯೂ ತಾಗದಂತಿರಲಿ ಅನ್ನುವಂತಹ ಮನೋಭಾವನೆಯಲ್ಲಿ ಅರ್ಜುನ ಯುದ್ಧ ಮಾಡ್ತಿದ್ದಾನೆ. ಯಾಕಂದರೆ ಆ ಮಮಕಾರ, ತನ್ನ ಅಜ್ಜ ಅನ್ನುವಂತಹ ಮಮತೆ, ಅದನ್ನು ನೋಡ್ತಾನಂತೆ ಕೃಷ್ಣನಿಗೆ ಅನಿಸ್ತಿದೆ ಇದೇನೋ ಸರಿ ಹೋಗ್ತಾ ಇಲ್ಲ ಅಂತ. ಯಾಕೆಂದರೆ ಭೀಷ್ಮ ಹೊಡೆಯುವ ಎಲ್ಲ ಬಾಣಗಳು ಇವರ ಸೈನಿಕರನ್ನ ಕೊಲ್ತಾ ಇದೆ, ಇವರನ್ನು ಸೋಲಿಸ್ತಾ ಇದೆ. ಆದರೆ ಅರ್ಜುನ ಇಂಥ ಪರಾಕ್ರಮಿ, ಇವನು ಬಿಡ್ತಾ ಇರುವಂಥ ಬಾಣ ಭೀಷ್ಮನಿಗೆ ಏನೂ ಮಾಡ್ತಾ ಇಲ್ಲ. ಯಾಕೆ ಅಂತ, ಅದಕ್ಕೆ ಈ ಅರ್ಜುನ ಸಾರಥಿ ತಾನೇ, ಅವನ ಕೈಯಲ್ಲಿ ರಥ ಇರೋದು. ಭೀಷ್ಮ ಹೇಗೋ ತಾನು ಬೇರೆ ಕಡೆಗೆ ಹೋಗ್ತೀನಿ ಅಂದ್ರೂ ಕೂಡ ಕೃಷ್ಣನಿಗೆ ಅದು ಇಷ್ಟ ಇಲ್ಲ. ಕೃಷ್ಣನಿಗೆ ಏನಪ್ಪ ಅಂದರೆ ಹೇಗಾದರೂ ಮಾಡಿ ಅರ್ಜುನ ಭೀಷ್ಮನನ್ನು ಸೋಲಿಸಲೇಬೇಕು. ಯಾಕೆ ಅಂತಂದರೆ ಭೀಷ್ಮನನ್ನು ಸೋಲಿಸುವ ಸಾಮರ್ಥ್ಯ ಅರ್ಜುನನಿಗೆ ಮಾತ್ರ ಇರೋದು. ಸೊ ಹೀಗಿರುವಾಗ ಅರ್ಜುನನೇ ಹಿಂಸರಿದ್ರೆ ಯಾರು ಇವ್ರನ್ನ ಕಾಪಾಡೋದು? ಯಾಕಂದರೆ ಭೀಷ್ಮ ಪ್ರತಿಜ್ಞೆ ಮಾಡಿದ್ದಾನೆ, ಏನು, ಪ್ರತಿದಿನ ನಾನು 10,000 ಸೈನಿಕರನ್ನು ಕೊಲ್ತೀನಿ ಅಂತ. ಅದೇ ರೀತಿ ಪ್ರತಿದಿನವೂ 10,000 ಸೈನಿಕರನ್ನು ಕೊಲ್ತಾ ಇದ್ದಾನೆ. ಅದಲ್ಲದೆ ಅವನು ಮುಂದುವರೆದರೆ ಎಲ್ಲ ಯೋಧರನ್ನು, ಎಲ್ಲ ರಾಜರನ್ನು ಕೊಂದು ಬಿಟ್ಟರೆ ಪಾಂಡವರ ಜೊತೆಗೆ ಇರೋರು ಯಾರು ಆಮೇಲೆ? ಅದಕ್ಕಿಂತ ಹೆಚ್ಚಾಗಿ ಭೀಷ್ಮನಿಗೆ ಅವನು ಇಚ್ಛಾಮರಣಿ, ಹಾಗೆ ಸಾಯಿಸಲಿಕ್ಕೆ ಸಾಧ್ಯ ಇಲ್ಲ. ಸೊ ಇದನ್ನೆಲ್ಲ ಅರಿತ ಕೃಷ್ಣ ಯೋಚನೆ ಮಾಡ್ತಿದ್ದಾನೆ, ಹೇಗಾದರೂ ಮಾಡಿ ಅರ್ಜುನನ್ನ ನಾನು ಒಂದು ಸರಿದಾರಿಗೆ ತಂದು ಭೀಷ್ಮನಲ್ಲಿ ನಿಜ ರೂಪದಲ್ಲಿ ಯುದ್ಧ ಮಾಡಿಸಬೇಕು ಅಂತ. ಸೊ ಹೇಳ್ತಾ ಇದ್ದಾನೆ, ಭೀಷ್ಮನು ಎತ್ತ ತಿರುಗಿದನೋ, ಸರಿದನೋ, ಜಾರಿದನೋ, ಹಿಮ್ಮೆಟ್ಟಿದನೋ, ಮುಂದೆ ಬಂದನೋ, ತಡೆಯಲೆತ್ತಿಸಿದನು, ಅತ್ತಲೇ ಶ್ರೀಕೃಷ್ಣನು ಅರ್ಜುನನ ರಥದ ಕುದುರೆಗಳನ್ನು ನಡೆಸಿ, ಅಂದರೆ ಎಲ್ಲೂ ಕೂಡ ಈ ಭೀಷ್ಮ ತಮ್ಮಿಂದ ತಪ್ಪಿಸಿಕೊಳ್ಳಬಾರ್ದು. ಯಾಕಂದರೆ ಅರ್ಜುನನ ಎದುರುಗಡೆ ಇರುವಷ್ಟು ಹೊತ್ತು ಭೀಷ್ಮನನ್ನು ನಾವು ತಡೆಯಬಹುದು. ಭೀಷ್ಮ ಏನಾದರೂ ಇಲ್ಲಿಂದ ಬಿಟ್ಟು ಬೇರೆ ಕಡೆ ಹೋದರೆ ಅಲ್ಲಿ ಇರುವಂಥ ಎಲ್ಲ ಸೈನಿಕರು ಯೋಧರನ್ನು ಹತಪಡಿಸ್ತಾನೆ ಇವನು. ಸೊ ಹಾಗಾಗಿ ಏನೇ ಆದರೂ ಕೂಡ ನಾನು ಈ ಭೀಷ್ಮನನ್ನು ಹಿಡಿದಿಟ್ಟುಕೊಳ್ಳಬೇಕು. ಯಾರ ಎದುರುಗಡೆ? ಅರ್ಜುನನ ಎದುರುಗಡೆ. ಹಾಗೆ ಕೃಷ್ಣ ಪರಮಾತ್ಮನಿಗೆ ಅರ್ಜುನನ ಮೇಲೂ ಕೋಪ ಬರ್ತಾ ಇದೆ. ಯಾಕಂದರೆ ನಿಜ ರೂಪದಲ್ಲಿ ಅರ್ಜುನ ಭೀಷ್ಮರ ಜೊತೆಗೆ ಯುದ್ಧ ಮಾಡ್ತಾ ಇಲ್ಲ ಅನ್ನೋದು. ಸೊ ಹಾಗಾಗಿ ಇಲ್ಲಿ ಶ್ರೀಕೃಷ್ಣ ಪರಮಾತ್ಮ ಏನು ಮಾಡ್ತಾ ಇದ್ದಾನೆ, ಈ ಭೀಷ್ಮರ ರಥ ಎಲ್ಲೆಲ್ಲಿ ಹೋಗ್ತಾ ಇದೆಯೋ ಅಲ್ಲೆಲ್ಲೂ ಕೂಡ ತನ್ನನ್ನು ರಥವನ್ನು ತಗೊಂಡು ಹೋಗ್ತಾ ಇದ್ದಾನೆ. ಅವನ ಹಿಮ್ಮೆಟ್ಟುತ್ತಾ ಇದ್ದಾನೆ. ಮುಂದೆ ಬಂದನೋ ತಡೆಯಲೆತ್ತಿದ್ದಾನೆ. ಅತ್ತಲತ್ತಲೇ ಶ್ರೀಕೃಷ್ಣನು ಅರ್ಜುನ ರಥದ ಕುದುರೆಗಳನ್ನು ನಡೆಸಿ ಭೀಷ್ಮನ ಸಮ್ಮುಖದಲ್ಲೇ ರಥವನ್ನು ಒಯ್ದು ಅಲ್ಲಿ ನಿಲ್ಲಿಸ್ತಾನಂತೆ. ಅಂದರೆ ಈ ಇಡೀ ಪ್ರಸಂಗದಲ್ಲಿ ನಾವು ನೋಡ್ತಾ ಇರೋದೇನು ಅಂತಂದರೆ, ಹೇಗಾದರೂ ಮಾಡಿ ಭೀಷ್ಮನನ್ನು ತಡಿಬೇಕು, ಹೇಗಾದರೂ ಮಾಡಿ ಆ ಅರ್ಜುನನಲ್ಲಿ ನಿಜವಾದ ಯುದ್ಧದ ಒಂದು ಊಹೆ ಅಥವಾ ಅವನಲ್ಲಿ ಆ ಒಂದು ಪರಾಕ್ರಮವನ್ನು ತರಬೇಕು. ಅವನೇ ಆ ಮಮತೆ ಬಿಟ್ಟು, ತನ್ನ ಅಜ್ಜ ಭೀಷ್ಮ ಅನ್ನೋದನ್ನು ಬಿಟ್ಟು ಭೀಷ್ಮನನ್ನು ನಿಜವಾದ ವೈರಿ ಅಂತ ತಿಳಿದು ಪಾಂಡವರ ಒಳಿತಿಗಾಗಿ ಅವನೊಡನೆ ಹೋರಾಡಿ ಹೇಗಾದರೂ ಮಾಡಿ ಭೀಷ್ಮನನ್ನು ಸೋಲಿಸಬೇಕು. ಇದು ಕೃಷ್ಣನ ಅನತಿ. ಹಾಗಾಗಿ ಕೃಷ್ಣ ಪದೇ ಪದೇ ತನ್ನ ರಥವನ್ನು ಈ ಭೀಷ್ಮನ ಎದುರಿಗೆ ತಗೊಂಡು ಹೋಗ್ತಾನಂತೆ. ಸೊ ಇಲ್ಲಿವರೆಗೆ ನಾವು ನೋಡ್ತಾ ಇದ್ದಿದ್ದು ಏನಪ್ಪ ಅಂದರೆ, 5ನೇ ಸಂಧಿ ಮತ್ತು 6ನೇ ಸಂಧಿಯಲ್ಲಿ ಈ ಭೀಷ್ಮ ಪರ್ವದಲ್ಲಿ ನಡೆದು ಬಂದಂಥ ದಾರಿ ಹೇಗೆ ಮೊದಲನೇ ದಿನ, 2ನೇ ದಿನ ಮತ್ತು 3ನೇ ದಿನದ ಯುದ್ಧಗಳು ಹೇಗೆ ನಡೆದು ಬಂದವು. ಈ 3ನೇ ದಿನದ ಯುದ್ಧದಲ್ಲಿ ಸಾಕಷ್ಟು ಜನರು ಹತರಾದರು, ಸಾಕಷ್ಟು ವೀರರು ಹತರಾದರು. ಹಾಗೂ ಈ ಒಂದು ಯುದ್ಧದಲ್ಲಿ ಮೊದಲ ಬಾರಿಗೆ ಅರ್ಜುನ ಮತ್ತು ಭೀಷ್ಮ ಎದುರೆದುರಾಗಿ ಬಂದಿದ್ದಾರೆ. ಯುದ್ಧ ನಡೀತಾ ಇದೆ. ಇನ್ನು ಮುಂದಿನ ಪದ್ಯಗಳನ್ನ ನಾವು ಮುಂದಿನ ಭಾಗದಲ್ಲಿ ನೋಡಬಹುದು. ಇಷ್ಟು ಹೇಳ್ತಾ ಇವತ್ತಿನ ಈ ವಾಚನ ವ್ಯಾಖ್ಯಾನವನ್ನು ನಾವು ಮುಗಿಸ್ತಾ ಇದ್ದೀವಿ. ವೇದ ಪಾರಾಯಣದ ಫಲ, ಗಂಗಾದಿ ತೀರ್ಥ ಸ್ನಾನ ಫಲ, ಕೃಚ್ಚಾದಿ ತಪಸ್ಸಿನ ಫಲವು, ಜ್ಯೋತಿಷ್ಠೋಮಯಾಗ ಫಲ, ಮೇದಿನಿಯ ನೊಳೆದಿದ್ದ ಫಲ,
ವಸ್ತ್ರಾದಿ ಕನ್ಯಾದಾನ ಫಲಬಹುದು ಆಧರಿಸಿ ಭಾರತದೊಳು ಒಂದಕ್ಷರವ ಕೇಳರಿಗೆ ಸರ್ವೇ ಜನ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಓಂ ಶಾಂತಿ ಶಾಂತಿ ಶಾಂತಿ. ಇಲ್ಲಿ ನೆಲೆದಿರುವಂಥ ಎಲ್ಲ ಗಮಕ ಕಲಾರಾಧಕರಿಗೆ ನಮಿಸ್ತಾ ಇದ್ದೀವಿ. ನಮ್ಮ ಚಿಕ್ಕ ಪ್ರಯತ್ನವನ್ನು ಮಾಡಿದ್ದೀವಿ. ಸೊ ಹಾಗಾಗಿ ನಮ್ಮಲ್ಲಿ ಏನೇ ತಪ್ಪು ಒಪ್ಪುಗಳನ್ನಾದರೂ ನೀವು ಅದಕ್ಕೆ ಕ್ಷಮಿಸಿ. ಈ ರೀತಿ ಈ ಕಲೆಯನ್ನು ಇನ್ನೂ ಹೆಚ್ಚಾಗಿ ಪ್ರಚುರಗೊಳಿಸಬೇಕು. ನೀವು ಎಲ್ಲ ಶ್ರೋತೃಗಳು ಬಂದು ನಮ್ಮನ್ನು ಹರಿಸಿದ್ದೀರಾ. ನಾವು ನಿಮಗೆಲ್ಲರಿಗೂ ಚಿರಋಣಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ನಾವು ಮಂಗಳ ಹೇಳ್ತಾ ಇದ್ದೀವಿ.